ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ಶಿವಯೋಗಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೂಢ ವೃತ್ತಿ, ಕ್ಷಿಪ್ರ ವೃತ್ತಿ, ವಿಕ್ಷಿಪ್ತ ವೃತ್ತಿ ಮತ್ತೆ ಏಕಾಗ್ರ ವೃತ್ತಿ, ನಿರುದ್ಧ ವೃತ್ತಿಗಳ ಬಗ್ಗೆ ತಿಳ್ಕೊಂಡ್ರಿ. ಈ ಏಕಾಗ್ರ ವೃತ್ತಿ ಮತ್ತು ನಿರುದ್ಧ ವೃತ್ತಿ ಇವು ಸತ್ವಗುಣ ಪ್ರಧಾನವಾದ ಅಂತಃಕರಣದಲ್ಲಿ ಉತ್ಪನ್ನ ಆಗ್ತವ. ನಿರುದ್ಧ ಅಂತಂದ್ರೆ ಹೊರಗೆ ಹೋಗೋದು ಬಂದಾಗದು, ಅಟ್ಟ ಹೊರಗೆ ಹೋಗೋದಿಲ್ಲ. ಹೊರಗೆ ಹೋದ್ರೂ ಸಹಿತ ಅದು ತನ್ನ ಸಮಾಧಿ ಸ್ಥಿತಿಯೊಳಗಿರ್ತದೆ, ಮತ್ತೆ ಅಂತರ್ಮುಖಿಯಾಗಿರ್ತದೆ. ಇಂಥ ಒಂದು ಏಕಾಗ್ರ ವೃತ್ತಿ ಅಂತರ್ಮುಖಿಯಾದಂಥ ಈ ಅಂತಃಕರಣದಲ್ಲಿ ಏಕಾಗ್ರ ವೃತ್ತಿ ಮತ್ತು ನಿರುದ್ಧ ವೃತ್ತಿ ಏನದವ, ಇವುಗಳಿಗೆ ಮಾತ್ರ ಆ ಪರಮಾತ್ಮನ ದಿವ್ಯಾನುಭವ ಹೊಂದಲಿಕ್ಕೆ ಸಾಧ್ಯ ಆದ. ಈ ತಮೋಗುಣ, ರಜೋಗುಣ ಮತ್ತು ಸತ್ವ ಮತ್ತು ರಜೋಗುಣದ ಮಿಶ್ರಣವಾದ ವಿಕ್ಷಿಪ್ತ ವೃತ್ತಿ, ಮೂಢ ವೃತ್ತಿ, ಕ್ಷಿಪ್ತ ವೃತ್ತಿ ಇವೇನದವ, ಇವು ಬಾಹ್ಯ ವಿಷಯಗಳಲ್ಲಿ ಆಸಕ್ತವಾಗಿರುವ ಕಾರಣ ಅವು ಬಹಿರ್ಮುಖಿ ವೃತ್ತಿಯಲ್ಲಿ ವಿಷಯ ಅನುಭವದಲ್ಲಿ ತೊಡಗಿ ಏನಾಗ್ತವಂತಂದ್ರೆ ಅವಕ್ಕೆ ಈ ಪರಮಾತ್ಮನ ದಿವ್ಯಾನುಭವ ಹೊಂದೋದಕ್ಕೆ ಅವುಗಳಿಗೆ ಸಾಧ್ಯ ಇಲ್ಲ ಅನ್ನೋಂಥ ಮಾತು ಹೇಳಿ, ಇದನ್ನೇ ಮತ್ತೆ ಇದೇ ವೃತ್ತಿಗಳಲ್ಲಿ ಮತ್ತೆ ಇನ್ನೊಂದಿಷ್ಟು ಬೇರೆ ಟೈಪ್ ಮಾಡ್ಯಾರ. ಇನ್ನೊಂದು ರೀತಿಯಲ್ಲಿ ಯೋಗ ಎಂದರೇನು ಅಂತ ಮಾಡಿ ವೃತ್ತಿ ಸಪ್ತಕಗಳು, ಇಲ್ಲಿ 7 ವೃತ್ತಿಗಳು. ಒಂದು ಬಾಹ್ಯ ವೃತ್ತಿ, ಇನ್ನು ಒಂದು ಅಂತರ್ವೃತ್ತಿ. ಬಾಹ್ಯ ವೃತ್ತಿ, ಅಂತರ್ವೃತ್ತಿ. ಈ ಬಾಹ್ಯ ವೃತ್ತಿಯಲ್ಲಿ ಮತ್ತೆ 5 ಪ್ರಕಾರ ಮಾಡ್ಯಾರ. ಬಾಹ್ಯ ವೃತ್ತಿಯಲ್ಲಿ 5 ಪ್ರಕಾರ: ವಿಪರ್ಯಾಯ ವೃತ್ತಿ, ಪ್ರಮಾಣ ವೃತ್ತಿ, ವಿಕಲ್ಪ ವೃತ್ತಿ, ನಿದ್ರಾ ವೃತ್ತಿ, ಸ್ಮೃತಿ ವೃತ್ತಿ. ಇವು 5 ಪ್ರಕಾರ ಬಾಹ್ಯದಲ್ಲಿ. ಅದೇ ವೃತ್ತಿ ಅಂತರ್ ಅಂದ್ರೆ ಒಳಗಿದ್ದಾಗ, ಅಂತರ್ಮುಖಿ ಆದಾಗ, ಅದು ಬಹಿರ್ಮುಖಿ ಆದಾಗ, ಇದು ಅಂತರ್ಮುಖಿ ಆದಾಗ ಮತ್ತೆ 2 ಪ್ರಕಾರ, ಒಂದು ಧ್ಯಾನ ಮತ್ತು ಸಮಾಧಿ. ಈಗ ವಿಶ್ಲೇಷಣೆ ಏನಂದ್ರೆ, ಬಾಹ್ಯ ವೃತ್ತಿಯಲ್ಲಿ 5 ಪ್ರಕಾರ ಏನದವಲ್ಲ, ವಿಪರ್ಯಾಯ. ಈ ಬಾಹ್ಯ ವೃತ್ತಿಯಲ್ಲಿ ವಿಪರ್ಯಾಯ ಅಂತ ಒಂದು ಬಂತು. ಈ ವಿಪರ್ಯಾಯ ವೃತ್ತಿ ಅಂದ್ರೆ ಏನು? ಈ ವೃತ್ತಿ ಏನ್ ಕೆಲಸ ಮಾಡ್ತದಂದ್ರ, ಹಗ್ಗದೊಳಗ ಹಾವಿನ ದರ್ಶನ. ಹಗ್ಗದೊಳಗ ಹಾವಿನ ದರ್ಶನ ಅದು ಅವಿದ್ಯ ವೃತ್ತಿ ಮಾಡ್ತದಲ್ರಿ. ಬೆಳಕ ಇರಲಿಲ್ಲ ಅಂತಂದ್ರ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಆ ರಜ್ಜುವಿನ ಆಕಾರ ತಾಳಲಿಕ್ಕೆ ಅಸಂಭವ ಆದಾಗ ಏನ್ ಮಾಡ್ತದ ಅವಿದ್ಯ ವೃತ್ತಿ, ಅದಕ್ಕೆ ಚಿಂತೆ ಮಾಡ್ತೀನಿ, ನಾನು ಅದೇನಲ್ಲ ಅಲ್ಲಿ ಏನದು ಹೇಳ್ತೀನಿ ಬಾ ಅಂತೇಳಿ ಹಗ್ಗದ ಹೇಳೋದ್ ಬದಲಿ ಹಾವದ ಹೇಳ್ಬಿಡು. ಹಗ್ಗನದ್ರ ಬದಲಿ ಹಾವು ಅಂತ ಹೇಳೋದು, ಶುಕ್ತಿ ಬದಲಿ ಬೆಳ್ಳಿ ಅಂತ ಹೇಳೋದು. ಅಲ್ಲಿ ಇದ್ದದ್ದು ಒಂದು, ಇದು ತಿಳ್ಕೊಳ್ಳೋದು ಮತ್ತೊಂದು. ಅದಕ್ಕೇನಂತಾರ ಅಜ್ಞಾನದ ವಿಕ್ಷೇಪ ಶಕ್ತಿ. ಏನಾರ ಒಂದು ಸುಮ್ಮ ಹೋಗೋಗ್ಬಿಡೋದು, ಸುಮ್ಮನೆ ಹೊಗಳೋದು.
ಇಲ್ಲೊಂದಿಷ್ಟು ಮಂದಿ ಅದಾರ, ಒಂದಿಷ್ಟು ಡಾಕ್ಟರ್ಗಳು ಅದಾರ, ಒಂದಿಷ್ಟು ಮಂದಿ ಜನ ಅದಾರ. ಅವ್ರ ಜಾತಿ ಮಂದಿ ಅವ್ರವ್ರ ಜಾತಿ ಮಂದಿ ಏನ್ ಮಾಡ್ತಾರ, ಆ ಡಾಕ್ಟರ್ ಬಲ್ಲಿ ಭಾಳ ಚಲೋ ಅದ, ಭಾಳ ಶಾಣೆ, ಭಾಳ ಚಲೋ ಅದ, ಭಾಳ ಶಾಣೆ. ಅವ್ರದ್ದೇನಾರ ನಮಗೆ ಸಂಪರ್ಕ ಇತ್ತು, ಈ ಜಾತಿ ಅಭಿಮಾನಿ ಪೇಷಂಟ್ಗಳ ಬಲ್ಲಿ ಏನಾರ ಗೊತ್ತಿತ್ತಂದ್ರ ಏನಾಗ್ಬಿಡ್ತದ, ಅವ್ರು ತಮ್ಮ ಜಾತಿ ಡಾಕ್ಟರ್ ಬಲ್ಲಿ ಕಳಿಸ್ಬಿಡ್ತಾರ. ಏನ್ ಶಾಣೆ ಇರಲ್ಲ, ಎಲ್ಲ ಡಾಕ್ಟರ್ ಇದ್ದಂಗೆ ಅವರು ಇರ್ತಾರ, ಎಲ್ಲರಿಗೂ ಗುಳಿಗೆ ಕೊಟ್ಟಂಗೆ ಅವ್ರು ಕೊಡ್ತಾರ, ಎಲ್ಲರೂ ಟೆಸ್ಟ್ ಮಾಡಂಗೆ ಅವರು ಟೆಸ್ಟ್ ಮಾಡ್ತಿರ್ತಾರ. ಏನ್ ಮಾಡ್ತಾರ ಅಂದ್ರ ನಮ್ಮಲ್ಲಿ ರೊಕ್ಕ ಇರತಾನ ರೊಕ್ಕ ಹೀರ್ತಾರ. ಆಮೇಲೆ ಇವ್ರ ಬಲ್ಲಿ ರೊಕ್ಕ ಕಲಸಾಗ ಒಂದ್ ಹೊತ್ನಾಗ ಇದಕ್ಕ ಇಷ್ಟು ಟ್ರೀಟ್ಮೆಂಟ್ ಬಗೆಯಿರಲ್ಲ, ಇದಕ್ಕಿನ್ನ ದೊಡ್ಡ ಟ್ರೀಟ್ಮೆಂಟ್ ಬೇಕು, ಹೈದರಾಬಾದಕ್ಕ ಬೆಂಗಳೂರಿಗೆ ಹೋರಿ, ಅಲ್ಲಿ ಡಾಕ್ಟರ್ಗಳಿಗೆ ಚೀಟಿ ಕೊಡ್ತೀವಿ ಅಂತೇಳಿ ಇವ್ರ ತಲೆಗೊಳಿಸಿ ಮತ್ತೆ ಮುಂದೆ ದೊಡ್ಡ ತಲೆಗೊಳಿಸ್ಲಕ್ ಅಲ್ಲಿ ಕಳಿಸ್ತಾರ. ಇಂಥವು ಆಗ್ತಿರ್ತಾವ. ಏನಂದ್ರ ಬಹಳ ಶಾಣ್ಯರದಾರ ಅಂತ ಹೇಳ್ತಾರಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಏನು ಇಲ್ಲ ಅಲ್ಲಿ. ಅದೇ ವಿಚಿತ್ರ ಅನ್ಸ್ಬಿಟ್ಟದ. ಇವು ಹೊಗಳದು ಮತ್ತ ಅವ ಯಾವ್ದಕ್ಕೆ ಬರ್ತಾನ್ರಿ, ಅವ ಯಾವ ಉಪಯೋಗ ಇಲ್ಲ ಅಂಥೇಳಿ ಅವನಿಗೆ ಚಲೋ ಶಾಣೆ ಇದ್ದವನಿಗೆ ದಾಡ್ ಮಾಡಿಬಿಡೋದು, ಸುಮ್ಮನೆ ಅವನ ಬಗ್ಗೆ ಒಂದು ಕೆಟ್ಟ ಇಂಪ್ರೆಷನ್ ಕ್ರಿಯೇಟ್ ಮಾಡಿಬಿಡೋದು. ಬರೇ ಹಗ್ಗದಾಗ ಸುತ್ತಿದಾಗ ಏನದು ಬೆಳ್ಳಿ ಅಂತ ಈಟೆ ಅನ್ನೋದಲ್ಲ, ಇಲ್ಲದ್ದು ಏನೇನು ಕಲ್ಪನೆ ಮಾಡಿಕೊಂಡು ಅದನ್ನೇ ಸತ್ಯ ಮಾಡ್ತಾರಲ್ಲ, ಇದು ಭಾರಿ. ನಮ್ಮ ದೇಶದಾಗ ಯಾರು ಜಾಸ್ತಿ ಮಂದಿ ಕೂಡಿ ಓಟ್ ಹಾಕ್ತಾರ ಅವನೇ ದೊಡ್ಡ ಶ್ರೇಷ್ಠ ಪುರುಷ. ಅವ ಎಂತ ಬೇಕಿರಲಕ್, ಹೊಸ ಮಂದಿ ಕೂಡಿ ಓಟ್ ಹಾಕಿದ್ರೆ ಅವ ಕಾಳಿರ್ಲಿ, ಸುಳ್ಳಿರ್ಲಿ, ಬದ್ಮಾಸ್ ಇರಲಿ, ಭ್ರಷ್ಟ ಇರಲಿ, ನೀಚ ಇರಲಿ, ಅವ ಶ್ರೇಷ್ಠ ವ್ಯಕ್ತಿ ಆಗ್ಬಿಡ್ತಾನೆ. ಶ್ರೇಷ್ಠತೆ ಎಲ್ಲಿದ್ ಬರ್ತದ್ರಿ ಅದು? ಒಳ್ಳೆ ವಿಚಾರ, ಒಳ್ಳೆ ಮಾತು, ಒಳ್ಳೆ ಕೆಲಸ, ಒಳ್ಳೆ ಉದ್ದೇಶ, ಅಂಥವೆಲ್ಲ ಇಟ್ಕೊಂಡು ಓಟ್ ಹಾಕೋರ್ ಬಲ್ಲಿ ಒಳ್ಳೆ ಉದ್ದೇಶ ಇರಬೇಕು, ಓಟ್ ಹಾಕಿಸ್ಕೊಳ್ಳೋರ್ ಬಲ್ಲಿ ಒಳ್ಳೆ ಉದ್ದೇಶ ಇರಬೇಕು. ಓಟ್ ಹಾಕೋರು ಓಟ್ ಹಾಕಿಸ್ಕೊಳ್ಳೋರ್ದು ಒಂದು ಟೀಮ್ ತಯಾರಾಗಿಬಿಟ್ಟದ. ಸರ್ಕಾರದ ಬೊಕ್ಕಸ ಹ್ಯಾಂಗ್ ಲೂಟಿ ಮಾಡ್ಬೇಕನ್ನೋದು ಒಳ್ಳೆ ಕೌಶಲ್ಯ ಕಲ್ತಾರ. ದುಡಿದು ಟ್ಯಾಕ್ಸ್ ಕಟ್ಟೋರು ಒಂದಿಷ್ಟು ಮಂದಿ ಅದಾರ. ಒಟ್ಟ ದೇಶವನ್ನ ಒಂದು ಅಭದ್ರವಾದ ಅಧಪತನ ಸ್ಥಿತಿಗೆ ತಂದು ನಿಲ್ಲಿಸ್ಲಕತ್ತಾರ. ಅರ್ಧ ಎಲ್ಲರ ಒಂದು 10% ಮಂದಿ ಅಂಥವ್ರಿದ್ದು 90% ಮಂದಿ ಚಲೋ ಇದ್ರೆ ಏನ್ ಮಾಡ್ಬೋದು, ಆ 10% ಮಂದಿ ನೆಟ್ಟಗೆ ಮಾಡ್ಬೋದು. 90% ಮಂದಿ ಅವರೇ ಇದ್ದಕ್ಕೆ 10% ಮಂದಿ ಇವರಿದ್ರೆ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಬಸವಣ್ಣವ್ರು ಅಂತಾರ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಬೆರೆ ಹತ್ತಿ ಉರಿದಡೆ ನಿಲ್ಲಬಹುದೇ. ಇಡೀ ಭೂಮಿಗೆ ಬೆಂಕಿ ಹಚ್ಚಿದ್ರೆ ಏನ್ ಆರಿಸ್ತೀರಿ? ಎಲ್ಲರ ಒಂದು ಒಲಿ ಬೆಂಕಿ ಹತ್ತದಾಗ ದಗದಗ ಉರಿಲೆಕ್ಕತ್ತಂದ್ರೆ ಒಲಿಗೆ ಏನ್ರೆ ನೀರ್ ಹಾಕಿ ಆರಿಸ್ಬೋದು. ಇಡೀ ಭೂಮಿಗೆ ಬೆಂಕಿ ಹಚ್ಚಿದ್ರೆ ಏನ್ ಮಾಡ್ತೀರಿ? ಏರಿ ನೀರುಂಬೊಡೆ ಬೇಲಿಕೆಯ ಮೇವೊಡೆ ನಾರಿಯು ತನ್ನ ಮನೆಯಲ್ಲಿ ಕಳವಡೆ. ಕೆರೆ ಒಡ್ಡು ಕಟ್ಟಿ ನೀರು ನಿಂದಿರ್ಸ್ಬೇಕತ್ತ, ನೀರು ನಿಂದಿರ್ಸ್ಲಕ್ಕ ಒಡ್ಡು ಕಟ್ಟಿದ್ರ ಒಡ್ಡೆ ಕೆರೆಯ ನೀರೆಲ್ಲ ಕುಡಿತಂದ್ರೆ ಏನ್ ಮಾಡ್ತೀರಿ? ಪಶು ಪಕ್ಷಿಗಳಿಂದ ಒಂದು ಸಸ್ಯಗಳನ್ನ ಕಾಪಾಡುವುದಕ್ಕೆ ಬೇಲಿ ಹಾಕಿದ್ರೆ ಬೇಲಿನೇ ಹೊಲ ಮೇಯ್ದ್ರೆ ಏನ್ ಮಾಡ್ತೀರಿ? ದುಡಿದು ತಂದು ಮನೆಗೆ ಸಂಗ್ರಹ ಮಾಡಿ ಸಂಸಾರ ಚಂದ ಮಾಡ್ಬೇಕಂತ ಹೆಂಡತಿ ಕೈಯ ರೊಕ್ಕ ಕೊಟ್ರೆ ಹೆಂಡತಿನೇ ತನ್ನ ಮನೆಗೆ ತಾನೇ ಕಳುವು ಮಾಡಿದಳು ಅಂದ್ರೆ ಏನ್ ಮಾಡ್ತೀರಿ? ಇದು ಯಾರಿಗೆ ಹೇಳ್ತೀರಿ? ಇನ್ಯಾರಿಗೆ? ದೂರವೇ ಕೂಡಲ ಸಂಗಮ ದೇವ, ನೀನ್ ಕಂಪ್ಲೇಂಟ್ ಎಲ್ಲಿ ನಡೆಯಂಗಿಲ್ಲ, ಮುಗಿತದಷ್ಟೇ. ಹಾಳಾಗ ಟೈಮ್ ಬಂದದ ಅಂತ ತಿಳ್ಕೊಬೇಕಂತಷ್ಟೆ. ಹಂಗೆ ಇಲ್ಲಿ ಹೇಳಕತ್ತದ್ದೇನದಂದ್ರೆ ವಿಪರ್ಯಾಯ ಅಂತಂದ್ರ ಇಲ್ಲದ್ದು ಹೊಗಳದು. ಒಬ್ಬನಿಗೆ ದೊಡ್ಡ ಶಾಣೆ ಅನ್ನೋದು, ಒಬ್ಬನಿಗೆ ದೊಡ್ಡ ಅನ್ನೋದು. ಇಲ್ಲೇ ನೋಡ್ರಿ, ನನಗ ಒಂದಿಷ್ಟು ಮಂದಿ ರಾಕ್ಷಸ, ದೆವ್ವ,
ಅವ ಹೆಂಗ್ ಬೇಕಂಗೆ ಮಾತಾಡ್ತಾನ ಅಂತ ಒಂದಿಷ್ಟು ಮಂದಿ ಭಾಳ ಚಲೋ ಹೇಳ್ತಾರ, ಗುರುಗಳು ದೇವರಿದ್ದಂಗೆ ಅದಾರ ಅಂತಿರ್ತಾರೆ. ಅದು ಕರೆನ ಇದು ಕರೆನ? ಎರಡು ಸುಳ್ಳ. ಓ ಬಿ ಝೂಟ್ ಎ ಬಿ ಝೂಟ್. ನನ್ನೊಳಗೊಂದು ಏನು ಅದಲ್ಲ ಕೂಟಸ್ಥ, ಅದು ಒಂದೇ ಸತ್ಯ, ಉಳಿದು ಎಲ್ಲ ಸುಳ್ಳು. ಎಲ್ಲ ಸುಳ್ಳೆ. ಗುರುಗಳನ್ನೋದು ಸುಳ್ಳ, ಶಿಷ್ಯ ಅನ್ನೋದು ಸುಳ್ಳ. ಇಲ್ಲದ್ದು ಇದ್ದಂಗೆ ಮಾಡೋದು. ನೀನ್ ಹೇಳಿದ್ನೇನು ರಾಜನ ಕತೆ? ಕನಸು ಬಿದ್ದದ್ದು ರಾಜನ ಕತೆ ಹೇಳಿದ್ನೇನು? ಯಾವಾಗ್ರಿ? ಏನ್ ಹೇಳಿದೆ? ಬರ್ಸು ರಾಜಂದ ಅಲ್ಲ, ಇದೊಂದು ಕತಿ ಬೇರೆ ಅದ ನಮ್ದು. ಮತ್ತ ಇನ್ನೊಂದು ಕತಿ ಏನದ, ರಾಜ ಮಹಾರಾಣಿ ಜೊತೆಗೆ ಅಂತಃಪುರದಾಗ ಮಕ್ಕೊಂಡನ್ನ. ಬರ್ಚುನ್ ಕತಿ ಬೇರೆ. ಬರ್ಚು ಕತಿ ಖರೇ ಬರ್ಚುನೇ ಅದನ. ಬರ್ಚು ಖರೇನೇ ಅದನ. ಭೇದವಾದಿಗಳ ಸಂಘ ಮಾಡಿದರೆ, ಕುತಂತ್ರಿಗಳ ಸಂಘ ಮಾಡಿದರೆ ಸತ್ಯವಾದ ಬರ್ಚು ರಾಜ ಮಿಥ್ಯ ಆಗ್ತಾನ. ಅವನನ್ನು ಗುರುತಿಸ್ಲಿಕ್ಕೆ ಆಗಂಗಿಲ್ಲ ಅನ್ನೋದು ಅದು ಹೇಳಿದ್ದೆ, ಹೌದಿಲ್ಲ? ನಾ ಮುಂಜಾನೆ ಈಗ ಇದೊಂದು ಬೇರೆ ಅದ. ಇದ್ರಾಗೆ ಬರ್ತದೆ ವಿಚಾರ ಸಾಗರದಾಗ. ಮತ್ತೆ ಮುಂದೆ ಹಂಗೆ ಬರ್ತದ. ಸ್ವಲ್ಪ ನಿಮ್ಗೆ ಇಲ್ಲಿ ರೆಫರೆನ್ಸ್ ಹೇಳಕತ್ತೀನಿ. ಇಲ್ಲದ್ದು ಇದ್ದಂಗೆ ಆಗದು. ಏನಪ್ಪ ವಿಪರ್ಯಾಯ ಏನಾಗ್ತದ? ರಾಜನ ಸುತ್ತಮುತ್ತ ಮತ್ತೆ ಅರಮನೆ ಸುತ್ತಮುತ್ತ ಸೈನಿಕರ ಕಾವಲದ. ರಾಜ ಭಂಡಾರದೊಳಗ ಧನಕನಕಾದಿಗಳು ತುಂಬಿ ತುಳುಕ್ಲಕತ್ತಾವ. ರಾಜ ಮಕ್ಕೋಣನ ನಿದ್ದೆ ಐತೆ. ಕನಸು ಬಿದ್ದು. ಕನಸಿನಾಗ ಏನಾಗ್ಯದ? ರಾಜನ ಬಲ್ಲಿ ಒಂದು ಅರಣ್ಯದಿಂದ ಒಂದು ನರಿ ಅಥವಾ ತೋಳ ಏನೋ ಒಂದು ಪ್ರಾಣಿ ಓಡಿ ಬಂದ್ಬಿಟ್ಟ. ಓಡೋಡಿ ಬಂದ್ರೆ ರಾಜನ ಸುತ್ತಮುತ್ತ, ಅರಮನೆ ಸುತ್ತಮುತ್ತ, ಅಂತಃಪುರದ ಸುತ್ತಮುತ್ತ ಎಲ್ಲಾ ಕಡೆ ಸೈನಿಕರಿದ್ದಾಗ ಆ ಸೈನಿಕರು ಇಲ್ಲೇನ್ರ ಕೆಲ್ಸಕ್ಕೆ ಬಂದ್ರೇನೋ ಅವನಿಗೆ ಕನಸಿನಾಗಿಂದು ನರಿ ಬರ್ಲಕತ್ತದ. ಅವನ್ ಬಲ್ಲಿ ಓಡೋಡಿ ಬರ್ಲಕತ್ತದ. ಈ ಸೈನಿಕರು ಉಪಯೋಗ ಆಗ್ಲಕತ್ತಾರೇನ್ರಿ? ಕನಸಿನಾಗಿನ ನರಿ ಬಂದದ, ಅವನಿಗೆ ಬೆನ್ನತ್ತದ, ಕಚ್ಚಲಕ್ ಬೆನ್ನತ್ತದ ರಾಜಾಗ. ಆಗಲ್ಲ. ಮತ್ತೆ ಒಂದು ಮಜಾ ಹೇಳ್ಬೇಕಾಗ್ಯದ, ಅದಕ್ಕೆ ನಿಮ್ಗೆ ಹೇಳಕತ್ತೀನಿ. ಅದು ಹೆಂಗೋ ಮಾಡಿ ರಾಜನ ಕಾಲು ಹಿಡಿದು ಬಿಡ್ತು. ಕಾಲು ಹಿಡಿದ ಮೇಲೆ ಬಿಡಿಸ್ಕೋಬೇಕಂತ ಸೈನಿಕರಿಗೆ ಕರಿತನ. ಯಾವ ಸೈನಿಕರು ಬರ್ತಾ ಇಲ್ಲ, ಯಾರ್ಯಾರು ಬರ್ತಾ ಇಲ್ಲ. ಏನ್ ಮಾಡ್ಬೇಕಪ್ಪ? ಅವ ಏನ್ ಮಾಡ್ಬೇಕಾಯ್ತು? ಕನಸಿನಾಗೇ ಒಂದು ಬಡಿಗೆ ತಗೋಬೇಕಾಯ್ತು. ಕನಸಿನ ಬಡಿಗೆ, ಕನಸಿನ ನರಿಗೆ ಹೊಡಿಬೇಕಾದ್ರೆ ಕನಸಿನ ಬಡಿಗೆನೇ ಬೇಕಾಗ್ತದೆ. ಜಾಗೃತದ ಸೈನಿಕರು ಉಪಯೋಗ ಆಗಲ್ಲ. ಕನಸಿನಾಗೆ ಒಂದು ಉದ್ದನ ಬಡಿಗೆ ತಗೊಂಡು ನರಿಗೆ ಹೊಡೆದ. ನರಿ ಕಚ್ಚಿ ಗಾಯ ಮಾಡಿ ಮುಂದೆ ಹೋಗ್ಬಿಡ್ತು. ಓಡಾಯ್ತು. ಓಡಾದ್ಮೇಲೆ ರಕ್ತ ಸೋರ್ಕೊತ ರಾಜ ಎಲ್ಲಿಗೆ ಹೋದ? ಗಾಯ ಮಾಡಿ ವೈದ್ಯರ ಬಳಿಗೆ ಹೋಗ್ತಾನ. ವೈದ್ಯರ ಬಳಿಗೆ ಹೋದ್ರೆ ಅಲ್ಲಿ ವೈದ್ಯ ರೊಕ್ಕ ಕೇಳ್ತಾನ. ಇಷ್ಟು ಖರ್ಚಾಗ್ತವ ನೋಡಿ ಇದು ಮಾಡ್ಲಕ್ಕಂತ. ಅವ ಜೋಬ್ನ ಕೈ ಹಾಕೊಂಡು ನೋಡ್ತಾನ, ರಾಜನ ಬಳಿ ರೊಕ್ಕನೇ ಇಲ್ಲ. ರಾಜನ ಭಂಡಾರ ತುಂಬಿ ತುಳಕ್ಲಕತ್ತು. ಜಾಗೃತದ ಧನಕನಕಾದಿಗಳು ರಾಜ ಭಂಡಾರದ ಏನೆಲ್ಲ ಸಂಪತ್ತಿದ್ರು ಸಹಿತ ಆತನ ಗಾಯ ರಿಪೇರಿ ಮಾಡ್ಕೊಳಕ ಡಾಕ್ಟರ್ ಹತ್ರ ಚಿಕಿತ್ಸೆಗೆ ರೊಕ್ಕ ಇಲ್ದವ.
ಏನು ಮಾಡ್ಬೇಕು? ಕನಸಿನಾಗೆ ಮತ್ತೆ ರೊಕ್ಕದ ವ್ಯವಸ್ಥೆ ಯಾವನೋ ಸಾಹುಕಾರ ಬಲ್ಲೋ ಬ್ಯಾಂಕಿನ ಒಂದು ಬಲ್ಲೋ ಎಲ್ಲೋ ಹೋಗಿ ಕನಸಿನ ರೊಕ್ಕ ಕೊಟ್ಟು ಕನಸಿನ ವೈದ್ಯನಿಗೆ ಕೊಟ್ಟು ಕನಸಿನ ವೈದ್ಯನಿಂದ ಕನಸಿನ ಔಷಧಿಯಿಂದ ಕನಸಿನಲ್ಲಿ ಆದ ಗಾಯ, ಕನಸಿನಲ್ಲಿ ಬಂದ ನರಿಯಿಂದ ಆದ ಕನಸಿನಲ್ಲಾದ ಗಾಯವನ್ನು ಅವನು ಏನ್ ಮಾಡ್ಕೊಂಡ? ಚಿಕಿತ್ಸೆ ಮಾಡಿಕೊಂಡು ಆರಾಮಾದ. ಆಮೇಲೆ ಎತ್ತರಾಗಿ ನೋಡ್ತಾನ, ಅಲ್ಲಿ ರಾಜಭಂಡಾರ ಸೈನಿಕರು ಎಲ್ಲರೂ ಹೋದಾರ. ಇವರು ಯಾರು ನನಗೆ ಉಪಯೋಗಕ್ಕೆ ಬರಲಿಲ್ಲಲ್ಲಪ್ಪ, ಯಾರೂ ಉಪಯೋಗಕ್ಕೆ ಬರಲಿಲ್ಲ. ಹೆಂಗಿದು? ಅದು ಸತ್ಯನಾ ಇದು ಸತ್ಯನಾ? ಕನಸಿನಾಗ ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಅದು ಸತ್ಯನಾ? ಏನಿಲ್ಲ ಹೊರಗೆ ರಾಜಭಂಡಾರ ಇದು ಈಟೆಲ್ಲ ಇದ್ದು ಇದು ಉಪಯೋಗ ಆಗಲಿಲ್ಲಲ್ಲ ನನ್ನ ಕಷ್ಟದಾಗ, ಏನ್ ಇದು ಸತ್ಯನಾ? ದೋನೋ ಝೂಟ, ಎರಡು ಸುಳ್ಳದಾವ. ಈ ಎರಡನ್ನ ತಿಳ್ಕೊಳಕತ್ತಾನಲ್ಲ ಅವನು ಸತ್ಯ ಅದನ್. ಒಳಗಿರೋ ಕೂಟಸ್ಥ ಅದನಂತೇಳಿ ಇವೆಲ್ಲ ನಡೆದಾವ. ಕೂಟಸ್ಥನೇ ಇಲ್ಲ ಅಂದ್ರೆ ಇವೇನ್ ನಡಿಲಕ್ ಸಾಧ್ಯ ಅದ? ಎರಡು ಸುಳ್ಳದಾವ. ಸ್ತುತಿಸುವವರು ನಿಂದಿಸುವವರು ಇಬ್ರು ಸುಳ್ಳು. ಸ್ತುತಿ ಮಾಡೋರು ಸುಳ್ಳು, ನಿಂದೆ ಮಾಡೋರು ಸುಳ್ಳು. ಅದಕ್ಕಲ್ಲಿ ಶಿಷ್ಯನಿಗೆ ಪ್ರಶ್ನೆ, 5ನೇ ತರಂಗ ಪಾಠ ಸ್ಟಾರ್ಟ್ ಮಾಡೀನಿ. ಅವ ಶಿಷ್ಯ ಒಂದು ಪ್ರಶ್ನೆ ಹಾಕ್ತಾನೆ ಗುರುಗಳಿಗೆ. ಏನಪ್ಪ, ಸತ್ಯ ವಸ್ತುಗಳು ಎಷ್ಟದಾವ ಈ ಜಗತ್ನಾಗ ಅಂತ ಕೇಳ್ತಾನೆ. ಸತ್ಯ ವಸ್ತುಗಳು ಎಷ್ಟದಾವ? ಅದಕ್ಕೆ ಗುರು ಏನ್ ಹೇಳ್ಬೇಕು? ಎಷ್ಟದಾವ ನಿಮ್ ಪ್ರಕಾರ ಎಷ್ಟದಾವ? ಈಗ ಸತ್ಯ ವಸ್ತು ಎಷ್ಟದಾವ ಅಂದ್ರೆ ಒಂದೇ ಒಂದು ಶುದ್ಧ ಬ್ರಹ್ಮ, ಕೂಟಸ್ಥ ಚೇತನ, ಮಹಾಕಾಶ. ಏನಂತೀರದು ಒಂದೇ ಮಹಾಕಾಶನೇ. ಘಟಾಕಾಶ ಮಠಾಕಾಶ ಆಗ್ಯದ. ಶುದ್ಧ ಬ್ರಹ್ಮಚೇತನೇ ಬ್ರಹ್ಮಚೇತನ, ಜೀವಚೇತನ, ಏನ್ ಕೂಟಸ್ಥ ಸಾಕ್ಷಿ ಏನಾಗ್ಯದೆಲ್ಲ ಆಗ್ಯದ. ಈಗ ನೀವೇನಂತೀರಿ ಗುರುಗಳೇ? ಒಂದು ಶಾಸ್ತ್ರ ಕೊಟ್ಟಿರಿ ನಮಗ, ಶಾಸ್ತ್ರನೂ ಸತ್ಯ ಅಂತೀರಿ, ಶಾಸ್ತ್ರ ವಾಕ್ಯನೂ ಸತ್ಯ ಅಂತೀರಿ, ಮತ್ತೆ ಗುರುನೂ ಸತ್ಯ ಅಂತೀರಿ, ಗುರು ವಾಕ್ಯನೂ ಸತ್ಯ ಅಂತೀರಿ. ಈಗ ಸತ್ಯ ಒಂದೇ ಆದ ಅಂತಂದ್ಮೇಲೆ ಈ ಗುರು ಮತ್ತು ಶಾಸ್ತ್ರ ಇವಕ್ಕೂ ಹೆಂಗ್ ಸತ್ಯ ಅನ್ಲಿಕ್ಕೆ ಸಾಧ್ಯ ಅದ? ಒಂದು ವೇಳೆ ಗುರು ಮತ್ತು ಶಾಸ್ತ್ರ ಸತ್ಯ ಅಂತ ಒಪ್ಪಿದ್ರೆ ಇದು ನಾವು ಅನುಭವಕ್ಕೆ ಬಂದಿಲ್ಲ ಶುದ್ಧ ಬ್ರಹ್ಮ, ಇದನ್ನ ಹೆಂಗ್ ಸತ್ಯ ಅನ್ಬೇಕು ನಾವು? ಒಂದನ್ನ ಸತ್ಯ ಅಂದ್ಮೇಲೆ ಇನ್ನೊಂದನ್ನ ಮಿಥ್ಯ ಮಾಡ್ಲೇಬೇಕಲ್ಲ. ಎರಡೆರಡು ಮೂರು ಸತ್ಯ ಹೆಂಗಿರ್ತಾವ? ಗುರು ಸತ್ಯ, ಶಾಸ್ತ್ರ ಸತ್ಯ, ಬ್ರಹ್ಮ ಸತ್ಯ. ಏನಿವೆಲ್ಲ ಹಿಂಗಂಗ ಏನ್ ಹೇಳಕತ್ತೀರಿ ನೀವು? ಗುರುಗಳಿಗೆ ಪ್ರಶ್ನೆ ನೋಡ್ರಿ ಹೆಂಗದ. ಬ್ರಹ್ಮ ಒಂದೇ ಸತ್ಯ ಅಂದೆ ಅಂತಂದ್ರೆ ಗುರು ಮತ್ತು ಶಾಸ್ತ್ರಗಳು ಏನು ಪ್ರಯತ್ನ ಮಾಡ್ಲಕತ್ತವ ಅದೆಲ್ಲ ಮಿಥ್ಯ ಆಗಿ ಹೋಗ್ಬಿಡ್ತದೆ. ಮಿಥ್ಯ. ಈ ಗುರು ಮತ್ತು ಶಾಸ್ತ್ರ ನೀವು ಸತ್ಯ ಅಂತಂದ್ರೆ ಅಂದ್ರೆ ಶುದ್ಧ ಬ್ರಹ್ಮ ಅದು ಸತ್ಯ ಅಲ್ಲದ ಕಲ್ಪಿತ ಆಗಿಬಿಡ್ತದೆ. ಹಂಗಿದು. ಅದಕ್ಕ ಗುರು ಆದವನು ಈ ಸ್ಟೇಜಿಗೆ ಬಂದಾಗ ಒಪ್ಕೋಬೇಕಾಗ್ತದೆ. ಇರೋದು ಒಂದೇ ಒಂದು ಬ್ರಹ್ಮ ಅನ್ನೋದು ಸತ್ಯ. ಈ ಗುರು ಮಿಥ್ಯ ಆದ್ಮೇಲೆ ಶಿಷ್ಯನು ಮಿಥ್ಯ, ಶಾಸ್ತ್ರನು ಮಿಥ್ಯ ಆದ್ಮೇಲೆ ಶಾಸ್ತ್ರಿನೂ ಮಿಥ್ಯ. ಹೌದಲ್ಲ? ಗುರುನು ಮಿಥ್ಯ, ಆ ಗುರುವಿನ ಶಿಷ್ಯನು ಮಿಥ್ಯ, ಶಾಸ್ತ್ರನು ಮಿಥ್ಯ, ಅದನ್ನು ಓದಿ ತಲೆಗೆ ತುಂಬಿಕೊಂಡಂತ ಶಾಸ್ತ್ರಿನೂ ಮಿಥ್ಯ. ಆ ಮಿಥ್ಯ ವಸ್ತು ಇದ್ರೂ ಸಹಿತ ಅತ್ಯಂತ ಮಾರ್ಮಿಕ ಮಾತು ಹೇಳ್ತಾರೆ ಅವರು. ಅದು ವಸ್ತು ಮಿಥ್ಯ ಇದ್ರೂ ಸಹಿತ ಏನ್ ಮಾಡ್ಯದ? ಈ ಜನನ ಮರಣ ರೂಪಿ ಸಂಸಾರ ದುಃಖ
ಪಾಪ ಪುಣ್ಯಗಳ ಕರ್ತೃತ್ವ, ಸುಖ ದುಃಖಗಳ ಭೋಕ್ತೃತ್ವ, ಜನ್ಮ ಪುನರ್ಜನ್ಮ ಮತ್ತೇನೇನು ಅದವಲ್ಲ ಇವೆಲ್ಲ, ಇದೇನು ಸಂಸಾರದಲ್ಲ, ಇದನ್ನ ನಿವೃತ್ತಿ ಮಾಡುವಂತ ಶಕ್ತಿ ಆ ಮಿಥ್ಯವಾದ ಗುರು ಮತ್ತು ಮಿಥ್ಯವಾದ ಶಾಸ್ತ್ರಗಳಿಗೆ ಆ ಸಾಮರ್ಥ್ಯ ಆದ ಅಂತ ಹೇಳ್ತದೆ ವಿಚಾರ ಸಾಗರ. ಎಂತ ಮಾತು ಹೇಳ್ತದೆ ಗೊತ್ತೇ ಅದು. ಗುರು ಮತ್ತು ಶಾಸ್ತ್ರ ಮಿಥ್ಯ ಇದ್ದಾಗ್ಯೂ ಸಹಿತ ಆ ಸಂಸಾರ ರೂಪ ದುಃಖ ಏನದಲ್ಲ ಅದನ್ನ ಕಳೆಯುವಂತ ಶಕ್ತಿ ಮಿಥ್ಯಾ ಗುರು ಮತ್ತು ಮಿಥ್ಯಾ ಶಾಸ್ತ್ರಗಳಿಗೆ ಅದವಪ್ಪ. ಹಂಗ್ಯಾಂಗ್ರಿ ಅಂತ ಹಂಗ್ಯಾಂಗಂದ್ರ ಆ ಸಂಸಾರ ರೂಪ ದುಃಖ ಏನದಲ್ಲ ಅದನ್ನು ಮಿಥ್ಯನೇ ಆದ. ಮಿಥ್ಯವಾದ ಸಂಸಾರ ರೂಪ ದುಃಖವನ್ನ ಕಳೆಯುವುದಕ್ಕ ಸತ್ಯ ವಸ್ತುವಿನಿಂದ ಸಾಧ್ಯ ಇಲ್ಲ. ಮಿಥ್ಯ ವಸ್ತುವನ್ನೇ ಬಳಸಿ ಮಿಥ್ಯ ವಸ್ತುವನ್ನ ನಾವು ನಿವೃತ್ತಿ ಮಾಡ್ಕೋಬೇಕಾಗ್ಯದ. ಯಾವುದು ಸತ್ಯ? ಅದು ಸಂಸಾರ ಮಿಥ್ಯ, ಸಂಸಾರದ ದುಃಖ ಮಿಥ್ಯ. ಆ ದುಃಖವನ್ನು ಕಳೆಯುವುದಕ್ಕೆ ಸತ್ಯದಿಂದ ಆಗಲ್ಲ. ಸತ್ಯ ವಸ್ತು ಇದ್ರೂ ಅಲ್ಲೇನು ಕೆಲಸಕ್ಕೆ ಬರೋಂಗಿಲ್ಲ. ಮಿಥ್ಯವಾದ ಸಂಸಾರ ದುಃಖ ನಿವೃತ್ತಿ ಮಾಡಬೇಕಾದ್ರೆ ಮಿಥ್ಯವಾದ ಶಾಸ್ತ್ರ, ಮಿಥ್ಯವಾದ ಗುರುಗಳಿಂದಲೇ ಸಾಧ್ಯ ಅದ. ಅದು ಏನು ಮಾತುಗಳು ಅವೆಲ್ಲ. ಬಹಳ ಮಾರ್ಮಿಕ. ಮುಳ್ಳಿನಿಂದಲೇ ತೆಗಿಬೇಕಾಗ್ತದಪ್ಪ. ಮುಳ್ಳಿನಿಂದಲೇ ತೆಗಿಬೇಕಾಗ್ತದ. ಗುರುನು ಈಗ ನೀನ್ ಯಾವಾಗ ಬ್ರಹ್ಮ ಒಂದು ಸತ್ಯ ಅಂತ ಹಿಡಿದಿದಲ್ಲ ಅದು ಒಂದೇ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡು ರಾಜ. ಗುರುನು ಮಿಥ್ಯ ಅನ್ಕೋ, ಶಾಸ್ತ್ರನೂ ಮಿಥ್ಯ ಅನ್ಕೋ, ಆದರೆ ಆ ಮಿಥ್ಯವಾದ ಶಾಸ್ತ್ರ ಮಿಥ್ಯವಾದ ಗುರು ಏನದರ ಅವರಿಂದಲೇ ನಿನ್ನ ಸಂಸಾರ ರೂಪ ದುಃಖವನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಅದ. ಆ ಸಾಮರ್ಥ್ಯ ಅವರಿಬ್ಬರಿಗೆ ಅದ. ಅವ್ರು ಮಿಥ್ಯ ಇದ್ರು ಸರಿ. ಯಾಕ ಹಂಗ್ಯಾಕ ಅಂತ ಕೇಳಿದ್ರೆ ಆ ದುಃಖನು ಮಿಥ್ಯನೇ ಆದ. ದುಃಖನು ಮಿಥ್ಯನೇ ಆದ. ಮಿಥ್ಯ ಮಿಥ್ಯ ಮಿಥ್ಯ. ಹಿಂಗ ಹೇಳ್ಕೊಂಡು ಹೋಗ್ತಾರ. ಅವೆಲ್ಲ ಬಹಳ ರೋಚಕ ವಿಷಯಗಳ್ರಿ ಅವೆಲ್ಲ. ಗುರುವಿಗೆ ಮಿಥ್ಯ ಅನ್ನೋದು ಸಾಮಾನ್ಯ ಮಾತಲ್ಲ. ಅದು ಶಾಸ್ತ್ರಕ್ಕೆ ಮಿಥ್ಯ ಅನ್ನೋದು ಸಾಮಾನ್ಯ ಮಾತಲ್ಲ. ಅದು ಆದ್ರೆ ಅವಕ್ಕೆ ಜೊಮ್ಮಂತದ ಹೆಂಗ ವಿಶ್ಲೇಷಣೆ ಮಾಡ್ತಾರಲ್ಲಪ್ಪ ಇವರು. ಎಂತಿಂತ ವಿಷಯಕ್ಕೆ ತೆಕ್ಕಿಗೆ ಹಾಕ್ಯಾರ. ಹೆಂಗ್ ಹೇಳ್ತಾರ ಏನು. ಅದಕ್ಕೆ ಇಲ್ಲೇನದ ವಿಪರ್ಯಾಯ. ಹಗ್ಗದಲ್ಲಿ ಹಾವಿನ ದರ್ಶನ, ಇದ್ದ ವಸ್ತುವಿನಲ್ಲಿ ಇಲ್ಲದ ವಸ್ತುವಿನ ಜ್ಞಾನ. ನೆಕ್ಸ್ಟ್ ಪ್ರಮಾಣ. ವಿಪರ್ಯಾಯ ಆದ್ಮೇಲೆ ನೆಕ್ಸ್ಟ್ ಎರಡನೇದ್ದು ಪ್ರಮಾಣ. ಈ ವೃತ್ತಿ ಏನ್ ಮಾಡ್ತದ, ಇದರಲ್ಲಿ ಮತ್ತೆ 3 ಪ್ರಕಾರಗಳು ಮಾಡ್ಯಾರ. ಒಂದು ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಇಂದ್ರಿಯಗಳ ಮೂಲಕ ಬಾಹ್ಯ ವಸ್ತುಗಳನ್ನು ತಿಳಿಯುವುದು. ಏನು 5 ಇಂದ್ರಿಯಗಳದವ: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಬಾಹ್ಯ ವಸ್ತುಗಳನ್ನು ತಿಳ್ಕೊಳ್ಳೋದಂತಂದ್ರೇನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಮತ್ತವು ಒಂದೊಂದು 4 5 ಆಗ್ತಾವ. ಈಗ ರಸ ಅದಲ್ರಿ, ಅದು 6 ರೀತಿ ಅದದು ರಸ: ಉಪ್ಪ, ಸಿಹಿ, ಖಾರ, ಹುಳಿ, ಒಗರು, ಕಹಿ. ಮತ್ತ ಶಬ್ದ, ಅದರಾಗ ಮಧುರ, ಕರ್ಕಶ, ಮತ್ತೆ ಸಣ್ಣದನಿ, ಸೂಕ್ಷ್ಮದನಿ, ಸ್ಥೂಲದನಿ, ಹಿಂಗೆಲ್ಲ ಅವು ಬರ್ತಾವ. ಸ್ಪರ್ಶ ಏನದ? ಚರ್ಮದಾಗ ಏನು ಸ್ಪರ್ಶ ಅದ? ಮೃದು, ಕಠಿಣ, ಬಿಸಿ,
ತಂಪು. ಇವು ನಾಕೆ ಅಲ್ಲ. ಈ ಚರ್ಮದಾಗ ಮತ್ತೆ ಐದನೇದ್ದು ಏನದ ಇದ್ರಾಗ? ಮೆತ್ತಗದ, ಬಿರ್ಸದ, ಮತ್ತ ಬೆಚ್ಚಗದ, ತಣ್ಣಗದ. ಇವು ನಾಕೆ ಗೊತ್ತಿದ್ದಕ್ಕೆ ಮತ್ತೇನು ಗೊತ್ತದ? ಮೂಗಿಗೆ ವಾಸನೆ, ನಾನಾ ರೀತಿ ಸುಗಂಧ ಪರಿಮಳಗಳು, ದುರ್ಗಂಧಗಳ ಔಷಧದ ಪರಿಚಯ ಅದಕ್ಕೆ. ಕಣ್ಣಿಗೆ ನಾನಾ ರೀತಿ ರೂಪಗಳು, ದೊಡ್ಡದು ಸಣ್ಣದು, ಆಕಾರಗಳು. ಎಂತ ರೇಖಾಗಣಿತದಾಗ ಎಷ್ಟು ಆಕಾರಗಳು ಅದಾವ, ಎಲ್ಲ ಆಕಾರಗಳು ಈ ಕಣ್ಣಿಗೆ ಸಂಬಂಧ ಬೀಳ್ತವ. ಮತ್ತೇನದವ, ಬಣ್ಣಗಳದವ, ಬೆಳಕದ, ಕತ್ತಲದ, ಇದೆಲ್ಲ ಕಣ್ಣಿಗೆ ಸಂಬಂಧ ಬೀಳ್ತವೆ. ಹಿಂಗೆ ಮುಂದೆ ಅದು ಮತ್ತೆ ಒಂದೊಂದು ಕತಿ ಭಾಳ ದೊಡ್ಡ ಅದಾವ. ಬರೀ ಕಣ್ಣಿನ ಜ್ಞಾನಕ್ಕೆ ಹೋದ್ರೆ ಅಂದ್ರೆ ಅದೊಂದು ದೊಡ್ಡ ಕತಿ. ಮೂಗಿನ ಜ್ಞಾನಕ್ಕೆ ಹೋದ್ರೆ ಅಂದ್ರೆ ಅದೊಂದು ದೊಡ್ಡ ಕತಿ. ಸ್ವಲ್ಪ ಸ್ವಲ್ಪ ಹೇಳ್ಕೊಂಡು ಮುಂದೆ ಹೋಗ್ತಿರ್ತೀವಿ ನಾವು. ಅದಕ್ಕೇನಾಯ್ತು, ಇಂದ್ರಿಯಗಳ ಮೂಲಕ ಪ್ರಮಾಣಗಳು ಅಂತಂದ್ರೆ ಇಂದ್ರಿಯಗಳು, ಪ್ರತ್ಯಕ್ಷ ಪ್ರಮಾಣ ಅಂತಂದ್ರೆ ಇಂದ್ರಿಯಗಳ ಮೂಲಕ ಬಾಹ್ಯ ವಸ್ತುಗಳನ್ನು ತಿಳಿಯುವುದು. ಅದಕ್ಕೆ ಇಂದ್ರಿಯಗಳ ಮೂಲಕ ಏನು ತಿಳಿದೀವಿ ಅದು ಸತ್ಯ ಇರಬೇಕೇ ಅಂತ ನಿಯಮ ಇಲ್ಲ. ಸತ್ಯ ವಸ್ತುವನ್ನ ಇಂದ್ರಿಯಗಳ ಮೂಲಕ ತಿಳ್ಕೊಂಡೇ ಸತ್ಯ ಅನ್ಬೇಕನ್ನಂಥದ್ದು ನಿಯಮ ಇಲ್ಲ. ಇದನ್ನು ತಿಳ್ಕೋಬೇಕು ನೀವು. ನಮ್ಮ ಇಂದ್ರಿಯಗಳಕ್ಕೆ ಅದು ಸಂಬಂಧ ಬೀಳಂಗಿಲ್ಲ ಸತ್ಯ ವಸ್ತು. ಯಾಕ ನಮ್ಮ ಇಂದ್ರಿಯಗಳಿಗೆ ಯಾಕೆ ಸಂಬಂಧ ಬೀಳಂಗಿಲ್ಲ ಅದು ಸತ್ಯ ವಸ್ತು? ಅದರಲ್ಲಿ ವಿಷಯಗಳಿಲ್ಲ. ನಿಮ್ಮ ಸತ್ಯ ವಸ್ತುವಿನಲ್ಲಿ ಶಬ್ದ ಇತ್ತು ಅಂತಂದ್ರೆ ಕಿವಿಲಿಂತ ಕೇಳ್ತಿದ್ರಿ, ಸ್ಪರ್ಶ ಇತ್ತು ಅಂತಂದ್ರೆ ಕೈಲಿಂತ ಮುಟ್ತಿದ್ರಿ, ರೂಪ ಇತ್ತು ಅಂದ್ರೆ ಕಣ್ಣಲಿಂತ ನೋಡ್ತಿದ್ರಿ. ಅವು ಯಾವೂ ಇಲ್ಲ. ಅದಕ್ಕೇನಾರ ಸತ್ಯ ವಸ್ತುವಿಗೊಂದಿಟ್ಟೇನ ರುಚಿ ಪಚಿ ಇತ್ತಂದ್ರೆ ನಾಲ್ಗಿಲಿ ನೆಕ್ಕಿ ನೋಡ್ತಿದ್ರಿ, ಒಂದು ನಾತ ಇತ್ತು ಅಂತಂದ್ರೆ ಮೂಗಿಲಿಂತ ಮೂಸಿಸಿ ತಿಳ್ಕೊತಿದ್ರಿ. ಯಾವೂ ಇಲ್ಲ ಅಲ್ಲಿ. ಸತ್ಯ ವಸ್ತುವಿಗೆ ಈ ಇಂದ್ರಿಯಗಳಿಗೆ ವೇದ್ಯವಾಗುವುದಿಲ್ಲ. ಹೀಗಾಗಿ ನಮ್ಮ ಇಂದ್ರಿಯಗಳಿಗೆ ಏನ್ ಕಣ್ಣಿಗೆ ಕಾಣಿಸ್ತದ ಅದೇ ಸತ್ಯ ಅಂತನೂ ಹೇಳಲಿಕ್ಕೆ ಬರಂಗಿಲ್ಲ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. ಮಿಲಿಟ್ರಿ ಅವ ಎಲ್ಲೋ ಒಂದು 10-15 ವರ್ಷ ಹೋಗಿದ್ನಂತ ಮಿಲಿಟ್ರಿ ಯುದ್ಧ ಮಾಡ್ಕೋತ. ಮೊದಲಿನ ಕಾಲದವ್ರು ಹಂಗೆ ಇದ್ರು. ಏನ್ ಸಂಸಾರೋ ಏನ್ ಜನನು ವಿಚಿತ್ರ ಇದ್ದಾಗಿನ ಕಾಲದಾಗ. ಮಿಲಿಟ್ರಿ ವಾದ 10-15 ವರ್ಷ ಆ ಕಡೆ ವಾದ ಗಾಂಡ ಆಯ್ತು. ಯುದ್ಧ ಎಲ್ಲ ಮುಗಿದ್ಮೇಲೆ ಅವ್ರು ರಿಟೈರ್ ಆಗಿ ಒಂದು 15 ವರ್ಷ ಸರ್ವಿಸ್ ಆದ್ಮೇಲೆ ಹೊಳ್ಳಿ ಮನೆಗೆ ಕಳಿಸ್ತಾರೆ. ಹೊಳ್ಳಿ ಬಂದು ನೋಡಿದ್ರು ಹೋಗಾಗ ಹೆಣಿತಿ ಒಬ್ಬಾಕಿನೇ ಇದ್ದಳು. ಹೊಳ್ಳಿ ಬರಾಗ ಏನಾಯ್ತು, ಕಿಡಿಕ್ಯಾಗ ಅಣಿಕೆ ಹಾಕಿ ನೋಡ್ತಾನ, 2 ಕಾಲು ಇರ್ಬೇಕಿಲ್ಲ ಮನ್ಸದ ಮೇಲೆ, 4 ಕಾಲು ಅದಾವ. ಒಂದೇ ಚಾದರ್ ಹೊಚ್ಕೊಂಡಾರ, 4 ಕಾಲು ಅದಾವ. ಅವನ್ ತಲೆ ಕೆಟ್ಟ ಹೋಗ್ಬಿಡ್ತು. ನನ್ನ ಹೆಣತಿ ಯಾರೋ ಇನ್ನೊಬ್ಬನ ಸಂಗಟ ಮಕ್ಕೊಂಡಳ. ಅಕ್ಕಿನಟೆ ಎತ್ತರ ಅದ ನಾವು, ಆಕಿನಟೆ ಉದ್ದ ಅದನ, ಆಕಿನಟೆ ಎತ್ತರ ಅದನ. ಏನ್ ಮಾಡ್ಬೇಕು? ಇನ್ನೇನು ಖಡ್ಗ ತಗೊಂಡು ಒಳಗೆ ಹೋಗಿ ಹಾಕ್ಬೇಕಂತನ ಅನ್ನೋದ್ರಾಗೆ ಮ್ಯಾಲೊಂದು ಫೋಟೋ ಇಟ್ಟಿರ್ತಾರ. ಆ ಫೋಟೋ ಖಡ್ಗ ಟಚ್ ಆಗಿಬಿಡ್ತದ. ಅದು ಮಳಿ ಟಚ್ ಆಗಿ ಆದ ಘಟನೆ ಇದು, ಆಗ್ಲಾರದ್ದಲ್ಲ ಇದು, ಕತಿ ಅಲ್ಲ ಇದು. ಆ ಖಡ್ಗದ ತುದಿ ಹೋಗಿ ಆ ಹಿಂದಿಂದ ಅದು ಫೋಟೋ ಕಟ್ಟಿಗೆ ಟಚ್ ಆಗಿ ಅದು ದಾಪ ತೆಳಗ್ ಬಿದ್ದ್ಬಿಡ್ತದ. ಅದು ಗ್ಲಾಸ್ ಎಲ್ಲ ಒಡೆದ್ ಬಿಡ್ತದ. ಈಗ ಬಂದವ ಅನ್ಬ್ರೇಕೇಬಲ್ ಗ್ಲಾಸ್, ಅವು ತೆಳಗ್ ಬಿದ್ರು ಒಡೆಯಂಗಿಲ್ಲ. ಮೊದಲಿನ ಕಾಲದ ಗ್ಲಾಸ್ಗಳು ಒಡೆದು ಹೋಗ್ಬಿಡ್ತಿದ್ವು. ಒಂದು ಸಣ್ಣ ಗಾಜಿನ ತುಂಡು ಬಿತ್ತ ಮನೆ ತುಂಬ ಪುಡಿ 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 ಆಗಿ ಹೋಗ್ಬಿಡ್ತಿತ್ತು. ಅಂಥದ್ದೇನಾಯ್ತು, ತೆಳಗ್ ಬಿತ್ತು. ಅದರೊಳಗೆ ಏನ್ ಬರ್ದಿದ್ರಂದ್ರ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ. ಅದು ದಪ್ಪದ ಕೆಳಗೆ ಬಿದ್ದು ಗಾಜು ಒಡೆದ ಕೂಡ್ಲೇನೆ ಆಕೆಗೆ ಎತ್ತರ ಆಗ್ಬಿಡ್ತು. ಹೆಣ್ತಿಗೆ ಎದ್ದು ಬಿಟ್ಟು, ಎದ್ದು ಕೂಡ್ಲೆ ಇವ ಖಡ್ಗ ಮ್ಯಾಲೆ ಎತ್ತಿದ ತೆಳಗೆ ಇಳಿಸ್ದ. ಆಕೆ ಎದ್ದು ಖುಷಿಯಾಗಿ, ಏನ್ರಿ ಯಾವಾಗ ಬಂದಿರಿ, ಒಂದು ಬಾಗ್ಲ ಬಡ್ದಿಲ್ಲ, ಶಬ್ದ ಇಲ್ಲ, ಹಂಗೆ ಒಳಗೆ ಬಂದ್ಬಿಟ್ಟಿರಿ, ಏನಿದು ಅಂತ ಅಂದ್ರೆ ಅವಾಗ ಅದೆಲ್ಲ ಆಮೇಲೆ ಮಾತಾಡು. ಮೊದಲು ಇವ ಯಾರು ನಿನ್ನ ಸಂಗಟ್ ಮಕ್ಕೊಂಡ, ಅವ ಯಾರವ ನೀನು? ಅವ ಯಾರಲ್ರಿ, ನಿಮ್ಮ ಮಗನೇ ಅದನ. ನೀವು ಹೋಗುವಾಗ ನಾನು ಬಸುರಿ ಆಗಿದ್ದೆ. ಈಗ ಅವ 14 ವರ್ಷದ ಮಗ ಅದನ.
ಮತ್ತು ಅವನು ನಾನು ಜೋಡಿಯಾಗಿ ಬೆಳೆದೇವಿ ಇಲ್ಲಿ ತನಕ, ಒಬ್ಬರೇ ಏನು ಮಾಡ್ಬೇಕು ನಾವು ಅಂತ ಅಂದಾಗ ಅವಾಗ ಅವ ತಕ್ಕಿಗೆ ಹಾಕೊಂಡು ಬಿಕ್ಕಿ ಹಳ್ಳ ಕತ್ತು ಬಿಡ್ತದೆ. ಅಂತ ಅನರ್ಥ ಆಯ್ತಿತ್ತು. ಖಡ್ಗ ತಗೊಂಡು ಹಾಕಿ ಬಿಟ್ಟಿದ್ದೆ ಅಂದ್ರೆ ಏನಾಗ್ತಿತ್ತು ಪರಿಸ್ಥಿತಿ ನನ್ನ ಸಂಸಾರ. ಅದಕ್ಕೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. ನಮ್ಮ ಕಣ್ಣಿಗೆ ಏನು ಕಾಣ್ತದ ಫಸ್ಟ್ ಅದನ್ನ ನೀವು ಮಿಥ್ಯ ಅಂತ ತಿಳ್ಕೋಬೇಕು. ಅದು ಸತ್ಯ ಅಲ್ಲವೇ ಅಲ್ಲ. ನಿಮ್ಮ ಇಂದ್ರಿಯಗಳಿಗೆ ಏನೇನು ವೇದ್ಯ ಆಗ್ತದ ಅದು ಯಾವುದು ಸತ್ಯ ಅಲ್ಲ, ಯಾವುದು ಸತ್ಯ ಅಲ್ಲ, ಎಲ್ಲ ಮಿಥ್ಯ ವಸ್ತು, ಮಿಥ್ಯಾ ಜಗತ್ತಿನ ಅನುಭವಗಳು, ಎಲ್ಲ ಮಿಥ್ಯ ಅನುಭವಗಳು. ಆ ಕೂಟಸ್ಥನ ಅನುಭವ ಏನು ಮಾಡ್ಕೋತೀರಿ ಅದು ಒಂದೇ ಸತ್ಯ ಅನುಭವ, ಉಳಿದದ್ದೆಲ್ಲ ಮಿಥ್ಯ ಅನುಭವ. ಮೊದಲು ಅದು ಹಂಗೆ ತಿಳ್ಕೊಂಡಾಗೆ ನಿಮ್ಗೇನಾಗ್ತದ ಅಂದ್ರೆ ಮುಂದಿನ ದಾರಿ ಸಿಗ್ತದೆ. ಅದನ್ನು ಬಿಟ್ಟು ಕಣ್ಣಿಗೆ ಕಂಡಿದ್ದೇ ಸತ್ಯ ಅನ್ಕೋತು ಆದ್ರೆ ಸತ್ಯ ವಸ್ತು ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಏನು ಕಂಡಿರಿ ಅದು ಸತ್ಯ ವಸ್ತು ಅಲ್ಲ. ದೃಶ್ಯ ಎಲ್ಲ ನಿಮ್ಮಿಂದ ಅರಿಸಿಕೊಳ್ಳಂಥದ್ದು. ದೃಶ್ಯ ಅನಾತ್ಮ ಅದು. ಅದನ್ನು ಅರಿಯುವ ಆತ್ಮ ನೀವೇನದಿರಿ, ನೀವು ದೃಕ್ಕದಿರಿ. ಗೊತ್ತಾಯ್ತಾ? ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಇಂದ್ರಿಯಗಳ ಮೂಲಕ ಬಾಹ್ಯ ವಸ್ತುಗಳನ್ನು ತಿಳಿಯುವುದು, ಇದು ಒಂದು ವೃತ್ತಿ ಕೆಲಸ. ಇನ್ನ ಒಂದೇನದ ಅನುಮಾನ ಪ್ರಮಾಣ ಅಂದ್ರೆ ಹೇತುವಿನ ಸಹಾಯದಿಂದ ಸಾಧ್ಯ ವಸ್ತುವನ್ನು ಸಿದ್ಧ ಮಾಡುವುದು. ಯಾವದಪ್ಪ? ಹೊಗೆಯನ್ನು ನೋಡಿ ಅಗ್ನಿ ಆದ ಅಂತ ಸಿದ್ಧ ಮಾಡುವುದು. ಮುಂದೆ ಶಬ್ದ ಪ್ರಮಾಣ. ಈ ಶಬ್ದ ಪ್ರಮಾಣದಾಗ ಏನದಂದ್ರೆ ಆಪ್ತ ಪುರುಷನ ವಚನಗಳಿಂದ ವಸ್ತು ಜ್ಞಾನ ಮಾಡಿಕೊಳ್ಳುವುದು. ಈ ಪ್ರಮಾಣ ಎನ್ನುವ ವೃತ್ತಿ ಒಳಗೆ ಮೂರು ರೀತಿ. ಒಂದು ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಇಂದ್ರಿಯಗಳ ಮೂಲಕ, ಇನ್ನ ಒಂದೇನದ ಅನುಮಾನ ಪ್ರಮಾಣ ಅಂತಂದ್ರೆ ನಿಮ್ಮೂರಾಗ ಮಳಿ ತುಂಬಿ ಹರ್ಕೊಂಡು ಬರ್ಲಕತ್ತದಂದ್ರೆ ಹಿಂದಿನ ಊರಾಗ ಮಳೆ ಆಗ್ಯದ ಅಂತ, ನಿಮ್ಮೂರಾಗೆ ಮಳೆ ಆಗ್ಬೇಕಂತೇನಿಲ್ಲ, ಹಿಂದಿನ ಊರಾಗ ಮಳೆ ಆಗ್ಯದ ಅಂತ ನೀವು ಈ ಹೊಳೆಯನ್ನು ನೋಡಿ ನೀರೆಲ್ಲ ರಾಡಿ ರಾಡಿ ಆಗಿದ್ದು ನೋಡಿ ನೀವು ಏನ್ ಮಾಡ್ತೀರಿ? ಅನುಮಾನ ಪ್ರಮಾಣದಿಂದ ಹಿಂದಿನ ಊರಾಗ ಮಳೆ ಆಗ್ಯದ, ಹೊಗೆ ಬರ್ಲಕತ್ತದ ಅಂತಂದ್ರ ಅಲ್ಲಿ ಬೆಂಕಿ ಆದ ಅಂತೇಳಿ ಏನು ಅನುಮಾನ ಮಾಡ್ತಿರಲ್ಲ ಅದು. ಮತ್ತಿನ್ನೇನದ ಶಬ್ದ ಪ್ರಮಾಣ ಅಂತಂದ್ರೆ ಏನದ? ಈಗ ಸತ್ಯದರ್ಶಿಗಳು, ನಿಶ್ಚಲದಾಸರು ಅಥವಾ ಹಿಂದಿನ ಕಾಲದ ಋಷಿ ಮುನಿಗಳು ಏನೇನದರ ಅವರೆಲ್ಲ ಶಬ್ದಗಳನ್ನು ಬಿಟ್ಟೋಗ್ಯಾರ. ಆ ಶಬ್ದಗಳನ್ನೇ ನಾವು ನಂಬಿವಿ, ಹೌದಲ್ರಿ? ವೇದ, ಆಗಮ, ಶಾಸ್ತ್ರ, ಪುರಾಣ, ಇತಿಹಾಸ ಇವೆಲ್ಲ ಶಬ್ದ ಪ್ರಮಾಣಗಳು, ಹೌದಾ ಇಲ್ಲ? ಇವು ತತ್ವ, ತೋಮಸಿ, ಆಪ್ತ ಪುರುಷ, ನೀವು ಯಾರನ್ನು ನಂಬುತ್ತೀರಿ ಆ ಪುರುಷ ಹೇಳಿದ ಮಾತುಗಳು. ಆಪ್ತ ಪುರುಷರ ವಚನಗಳಿಂದ ವಸ್ತು ಜ್ಞಾನ ಮಾಡಿಕೊಳ್ಳುವುದು. ಸಿಂಗಾಪುರ್ ಹೆಂಗದಪ್ಪ ಅಂದ್ರೆ ನೀವು ವರ್ಣನ ಮಾಡ್ತೀರಿ. ಸಿಂಗಾಪುರ್ ಹೆಂಗದ ಅಂತ ವರ್ಣನ ಮಾಡ್ತೀರಿ ಅಂದ್ರೆ ಹೋಗಿರೇನು? ಇಲ್ಲ. ಹೋಗಿಲ್ಲ ಅಂದ್ರೆ ಅದಂಗೆ ಇಷ್ಟು ಚಂದ ವರ್ಣನ ಮಾಡ್ತೀರಿ ಕುಂತು ಅಂದ್ರೆ ನಮ್ಗೆ ಆಪ್ತ ಪುರುಷರು ಸಿಂಗಾಪುರಕ್ಕೆ ಹೋಗಿ ಬಂದವರು ನಮ್ಗೆ ಹೇಳ್ಯಾರ ಹಿಂಗ ಅದ ಅಂತೇಳಿ. ಅಲ್ಲಿ ಇದೆಲ್ಲ ಅವ್ರ ಅನುಭವಗಳು ಹೇಳ್ಯಾರ. ಆ ಅನುಭವಗಳು ನಾನು ಮನಸ್ಸು ಕೊಟ್ಟು ಕೇಳಿನಿ. ಅದೇನಾಗ್ಯದ, ನಾನೇ ಸಿಂಗಾಪುರಕ್ಕೆ ಹೋಗಿ ಆ ಅನುಭವ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಕುಂತಲ್ಲೇ ನನಗೆ ಸಿಂಗಾಪುರದ ಅನುಭವ ಎಲ್ಲ ಆಗುವ ರೀತಿಯಲ್ಲಿ ಅಂತ ಒಬ್ಬ ಆಪ್ತ ಪುರುಷ ನನಗೆ ಹೇಳಿದ್ದಕ್ಕೆ ನಾ ಸಿಂಗಾಪುರದ ವರ್ಣನವನ್ನ ನೋಡಲಾರ್ದೆ ಮಾಡುವಷ್ಟು ಸಾಮರ್ಥ್ಯ ನನ್ನೊಳಗೆ ಬಂದದ. ಇದಕ್ಕೇನಂತಾರೆ? ಶಬ್ದ ಪ್ರಮಾಣದಿಂದ ಪರಮಾತ್ಮನನ್ನು ಅರಿಯುವುದು, ಅನುಮಾನ ಪ್ರಮಾಣದಿಂದ ಪರಮಾತ್ಮನನ್ನು ಅರಿಯುವುದು, ಪ್ರತ್ಯಕ್ಷ ಪ್ರಮಾಣದಿಂದ ಪರಮಾತ್ಮನನ್ನು ಅರಿಯುವುದು. ಪರಮಾತ್ಮ ಪ್ರತ್ಯಕ್ಷದನ ಪರೋಕ್ಷ ಅಂದ್ರೆ ಪ್ರತ್ಯಕ್ಷದನ ಈಗ ಹಗಲತ್ತ ಸೂರ್ಯ ಪ್ರತ್ಯಕ್ಷದನ ಏನ್ ಪರೋಕ್ಷದನ್ರಿ?
ಪ್ರತ್ಯಕ್ಷದನ್ನ ಸೂರ್ಯ ಹಗಲತ್ತ ಪ್ರತ್ಯಕ್ಷ ಇದ್ದುದು ಎಷ್ಟು ಸತ್ಯನೋ ಪರಮಾತ್ಮ ಹಗಲು ರಾತ್ರಿ ಇಡೀ ದಿನ ಪ್ರತ್ಯಕ್ಷವಾಗಿರೋದು ಅಷ್ಟೇ ಸತ್ಯ. ಈಗ ಸೂರ್ಯ ಹಗಲತ್ತ ಪ್ರತ್ಯಕ್ಷ ಇದ್ದಾಗ ನಿಮ್ಮ ಬೆರಳು ನಿಮ್ಮ ಕಣ್ಣಿಗಿಟ್ಕೊಂಡಾಗ ಆ ಪ್ರತ್ಯಕ್ಷವಾದ ಸೂರ್ಯನನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಅದ ಏನು? ಪ್ರತ್ಯಕ್ಷವಾದ ಸೂರ್ಯನನ್ನ ನಿಮ್ಮ ಬೆರಳನ್ನ ನಿಮ್ಮ ಕಣ್ಣಿಗೆ ಇಟ್ಕೊಂಡು ಮುಚ್ಕೊಂಡ್ಬಿಟ್ಟಿರಿ. ಕಣ್ಣು ಮುಚ್ಕೊಂಡ್ರ ಏನಾಗ್ಯದ? ನಿಮ್ಮ ಕಣ್ಣಿಗೆ ಆವರಣ ಆಗ್ಯದ, ಉಪಾಧಿ ಬಂದ್ಬಿಟ್ಟದ ನಡಬರ್ಕ್. ಸೂರ್ಯ ಹೆಂಗ್ ಕಾಣ್ತಾನ? ಬೆಳಕು ಕಾಣ್ತದ? ನಿಮ್ಮ ಕಣ್ಣಿಗೆ ಆವರಣ ಆದಾಗ ಸೂರ್ಯ ಕಾಣ್ತಾನೇನ್ರಿ? ನಿಮ್ಮ ರೆಪ್ಪೆ ನಿಮ್ಮ ಕಣ್ಣನ್ನು ಮುಚ್ಚಿಬಿಟ್ಟದ, ಅಥವಾ ನಿಮ್ಮ ಬೆರಳು ನಿಮ್ಮ ಕಣ್ಣನ್ನು ಮುಚ್ಚಿಬಿಟ್ಟದ. ಮುಚ್ಚಿತಂದ್ರೆ ಸೂರ್ಯ ಕಾಣ್ತಾನೆ? ನಿಮಗ ಜಗತ್ತು ಕಾಣ್ತದೇನು? ಬೆಳಕು ಕಾಣ್ತದೇನು? ಯಾವಾಗ ನಿಮ್ಮ ಬೆರಳು ತೆಗೆದ್ರಿ, ಯಾವಾಗ ನಿಮ್ಮ ಕಣ್ಣು ರೆಪ್ಪೆ ತೆರೆದ್ರಿ, ಯಾವಾಗ ಆವರಣ ಭಂಗ ಆತದ, ಆವಾಗ ನಿಮಗೆ ಜಗತ್ತು ಕಾಣುತ್ತದೆ. ಜಗತ್ತು ನೋಡೋದಕ್ಕೆ ಈ ಚರ್ಮಚಕ್ಷುಗಳೇ ಸಾಕು. ಬ್ರಹ್ಮನನ್ನು ನೋಡುವುದಕ್ಕೆ ಬ್ರಹ್ಮಜ್ಞಾನ ಚಕ್ಷು ಬೇಕು. ಬ್ರಹ್ಮಜ್ಞಾನ ಚಕ್ಷು ಅದ, ಎಲ್ಲರೊಳಗೂ ಅದ. ಆದ್ರೆ ಏನಾಗ್ಯದ? ಆವರಣ ಆಗ್ಯದ. ಪರಮಾತ್ಮ ಗೊತ್ತಿಲ್ಲ ಅನ್ನೋದು ಒಂದು ಆವರಣ, ಪರಮಾತ್ಮ ಇಲ್ಲ ಅನ್ನೋದು ಎರಡನೇ ಆವರಣ, ಪರಮಾತ್ಮ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ ಮೂರನೇ ಆವರಣ. ಈ ಆವರಣಗಳನ್ನು ನಾವೇನ್ ಮಾಡಬೇಕು? ಅಹಂ ಬ್ರಹ್ಮಾಸ್ಮಿ ಎನ್ನುವ ವೃತ್ತಿಯನ್ನು ತಯಾರು ಮಾಡಿಕೊಂಡು ಆ ಆವರಣಗಳನ್ನು ಭಂಗ ಮಾಡ್ಕೋಬೇಕು ನಾವು. ಜ್ಞಾನಾಗ್ನಿಯಿಂದ ಅಜ್ಞಾನವನ್ನ ನಷ್ಟ ಮಾಡ್ಕೋಬೇಕು. ಎದಕ್ಕೆ ನಷ್ಟ ಮಾಡ್ಕೋಬೇಕು? ಅಹಂ ಬ್ರಹ್ಮಾಸ್ಮಿ ಅಂತ ಯಾಕೆ ಅನ್ಬೇಕು? ಇದನ್ನ ಯಾಕೆ ಸುಟ್ಟಾಕ್ಬೇಕು? ಸುಮ್ ಕುಂದ್ರಕ್ ಬರೋದೇನು? ಬೇರೆ ಏನು ಆರಾಮ್ ಉಣ್ಕೋತ ತಿನ್ಕೋತ ಬೇಕಾದ ದೇವ್ರು ಕೊಟ್ಟಾನ, ಉಂಡು ತಿಂದು ಆರಾಮಿರೋದು ಬಿಟ್ಟಿಕೆ ಇದೇನು ಅಜ್ಞಾನ ಸುಟ್ಟಾಕ್ಬೇಕು? ಅಹಂ ಬ್ರಹ್ಮಾಸ್ಮಿ ಅನ್ಕೋಬೇಕು. ಈಗ ನೀವೇ ಬ್ರಹ್ಮ ಅದಿರಿ, ತತ್ ಮಸಿ ಅಂತ ಗುರು ನಿಮ್ಗೆ ಅಂದೊತ್ನಾಗ ನೀವು ಖುಷಿ ಪಟ್ರಿ, ಸಂತೋಷ ಆಯ್ತು ಅಂತಂದ್ರ ಅದರ ಲೆಕ್ಕೇನು? ನೀವು ಮೋಕ್ಷದ ದಾರಿ ಒಳಗದಿರಿ ಅಂತ. ಮೋಕ್ಷ ಯಾವಾಗ ಆಗ್ತದ್ರಿ ಗುರುಗಳತ್ ನೀವು ಕೇಳಿದ್ರಿ, ಈಟೆಲ್ಲ ಹೇಳಿದ್ರಿ ಕೇಳಿದ್ರಿ, ಮೋಕ್ಷನೇ ಆಗ್ಲಿಲ್ಲಲ್ಲ. ಅವಾಗ ಗುರು ಅಂತಾನ ನಿನಗೆ ಬಂಧನ ಎಲ್ಲಿ ಅದ? ಮೊದಲೂ ನೀನು ಮುಕ್ತನೇ ಇದ್ದಿ, ಈಗನು ಮುಕ್ತನೇ ಇರುವಿ, ಮುಂದನು ಮುಕ್ತನೇ ಆಗ್ತೈತಿ ಅಂತ ಅಂದೊತ್ನಾಗ ನೀವು ಹೌದಲ್ಲ ಅಂತ ಹೇಳಿ ಅದನ್ನ ಗುರುವಿನ ಜೊತೆಗೆ ಅನುವಿನಿಂದ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಏನಾಗ್ತದ? ನಿಮಗೆ ಮೋಕ್ಷದ ದಾರಿ ಒಳಗಿದ್ದ ಲಕ್ಷಣ ನೀವು, ಆ ದಾರಿ ಒಳಗಿದ್ದ ಲಕ್ಷಣ ನಿಮ್ಮದು. ಅನುವಿನಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ಅದು ನೀವು ಆ ದಾರಿ ಒಳಗಿದ್ದ ಲಕ್ಷಣ. ನೀವು ಒಂದು ವೇಳೆ ಆ ದಾರಿಯಾಗಿ ಇದ್ದಿದ್ದಿಲ್ಲ ಅಂತಂದ್ರೆ ಏನ್ರಿ ಮೋಕ್ಷ ಅಂತ ಹೇಳ್ತೀರಿ? ಇದೆಲ್ಲ ಸಂಸಾರ ಬಂಧನ, ಹೆಂಡತಿ ಮಕ್ಕಳು, ರೊಕ್ಕ ರೂಪಾಯಿ ಬಂಗಾರ ಫಲ ಮನಿ 108 ಕಿರಿಕಿರಿ ಅದಾವ. ಇವೆಲ್ಲ ನೀವು ಹೇಳೋ ಮಾತಿಗೆ, ಇಲ್ಲಿ ನಾವಿರೋ ಪರಿಸ್ಥಿತಿಗೆ ತಾಳಿಲ್ಲ ಮೇಳಿಲ್ಲ ಅಂತಂದ್ರೆ ನೀವು ಆ ಮೋಕ್ಷದ ದಾರಿ ಒಳಗ ಇದ್ದ ಲಕ್ಷಣನ ಇಲ್ಲದ ಲಕ್ಷಣ? ಹೆಂಗ ನಿದ್ದೆತ್ತಾ ಏನು? ಅಲ್ಲರಿ, ಸಂಸಾರ ಇಷ್ಟೆಲ್ಲ ಜಂಜಾಟದ, ಇದೆಲ್ಲ ಇಷ್ಟು ಇಟ್ಕೊಂಡ್ಕೆ ನೀನೇ ಬ್ರಹ್ಮ, ನೀ ಮುಕ್ತದಿ ಅಂತ ಗುರುಗಳೇ ನೀವು ಹೇಳ್ತೀರಿ ಅಂತಂದ ಮೇಲೆ
ಎಲ್ಲಿ ಮುಕ್ತಿ ಅದ ನಮಗ ಅಂಥೇಳಿ ನೀವು ಗುರುಗಳಿಗೆ ಎದುರಚ್ಚಿದ್ರಿ ಅಂದ್ರೆ ದಾರ್ಯಾಗಿದ್ದ ಲಕ್ಷಣನ ದಾರ್ಯಾಗಿಲ್ಲದ ಲಕ್ಷಣ? ದಾರ್ಯಾಗಿಲ್ಲದ ಲಕ್ಷಣ ಅದು. ದಾರ್ಯಾಗಿಲ್ಲದವ ಏನ್ ಮಾಡ್ತಾನ? ಬಂಧನದ ಬಗ್ಗೆನೇ ಚಿಂತೆ ಮಾಡ್ತಿರ್ತಾನವ. ಇದು ತಿಳ್ಕೋರಿ ಸ್ವಲ್ಪ. ಸಂಸಾರ ಬಂಧನದ ಬಗ್ಗೆನೇ ಚಿಂತೆ ಮಾಡೋನಿಗೆ ಏನಾಗ್ತದ? ಬಂಧನ ಹೆಚ್ಚಾಕೋತ ಹೋಗ್ತದ. ಪರಿಹಾರ ಮಾಡ್ಕೋಬೇಕು, ನಿವೃತ್ತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯಾವನು ಚಿಂತನ ಮಾಡ್ತಾನ ಅವ ಮುಕ್ತ ಹಾಕೋತ ಹೋಗ್ತಾನ. ಪರಿಹಾರ ನಿವೃತ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಚಿಂತನ ಮಾಡವ ಮುಕ್ತ ಆಗ್ತಾನ. ಬಂಧನದ ಬಗ್ಗೆ ಚಿಂತೆ ಮಾಡವ ಇನ್ನೊಂದಿಟ್ಟು ಬಂಧನದೊಳಗೆ ಹೊಕ್ಕೋತಾನ. ಈಗ ಏನಾಗ್ತದ? ನೀನೇ ಬ್ರಹ್ಮದಿಯಪ್ಪ. ಅವಾಗ ನೀವು ನಾನು ಬ್ರಹ್ಮದೀನಿ ಅಂತೇಳಿ ಅನ್ಕೊಂಡು ನೀವು ಒಂದು ಕ್ಷಣ ಆ ಆನಂದವನ್ನು ಅನುಭವಿಸಿ, ಗುರುಗಳು ನನಗೆ ಹಿಂಗಂದ್ರು, ನಾನು ಬ್ರಹ್ಮದೀನಿ, ನಾ ಕೂಟಸ್ಥ ಅದೀನಿ, ನಾ ಶುದ್ಧ ಚೇತನ ಅದೀನಿ, ಈ ರೀತಿ ಅಂದಾಗ ನೀವು ಶುದ್ಧ ಚೇತನರು ಇಲ್ಲದೇ ಇರಬಹುದು. ಸಂಸಾರ ಬಂಧನದೊಳಗೂ ಮುಳುಗಿರಬಹುದು. ಆದರೆ ನಾನು ಬ್ರಹ್ಮದೀನಿ, ನಾ ಶುದ್ಧ ಚೇತನ ಅದೀನಿ ಅಂತ ನೀವು ಅನ್ಕೊಳ್ಳುವ ಸಮಯದಲ್ಲಿ ಒಂದು ಏನು ಸದ್ಭಾವ ಅಂತ ಏನು ಉತ್ಪನ್ನ ಆಗ್ತದಲ್ಲ, ನಿಮ್ಮೊಳಗೊಂದು ಸದ್ಭಾವ ಉತ್ಪನ್ನ ಆಗ್ತದ ಇಲ್ಲ? ನಾ ಶುದ್ಧ ಚೇತನ ಅದೀನಿ ಅನ್ನುವ ಸಮಯದಲ್ಲಿ ಆ ಸದ್ಭಾವ ನಿಮಗೆ ಏನ್ ಮಾಡ್ತದಪ್ಪ ಅಂತಂದ್ರೆ ಮೋಕ್ಷದ ಗುರಿ ಕಡೆ ಕರ್ಕೊಂಡು ಹೋಗ್ತದ. ಆ ಭಾವ ಕಾಯ್ಕೊಂಡು ಹೋಗ್ಬೇಕು ನಾವು. ಅದು ನಮಗೆ ಮೋಕ್ಷದ ಗುರಿ ಹತ್ತ ಕರ್ಕೊಂಡು ಹೋಗ್ತದ. ಆ ಭಾವ ಇರ್ಲಿಲ್ಲ ಅಂತಂದ್ರೆ ಏನಾಗ್ತದ? ಸಂಸಾರದ ದುಃಖ, ಚಿಂತೆ, ಭಯ ಇದೇ ತುಂಬಿರ್ತದ. ಇದು ತುಂಬಿಕೊಂಡಾಗ ಹೆಂಗ ಸುಖ ಸಿಗ್ತದ? ಅದಕ್ಕ ನಿಮ್ಮ ವ್ಯಕ್ತಿತ್ವ ಯಾರು ಮಾಡಲ್ಲ. ನಿಮ್ಮ ಆಲೋಚನೆ ವಿಧಾನ, ಬಂಧನದ ಬಗ್ಗೆ ಆಲೋಚನೆ ಮಾಡ್ತೀರಿ, ಸಂಸಾರದ ಬಗ್ಗೆ ಆಲೋಚನೆ ಮಾಡ್ತೀರಿ ಅಂತಂದ್ರೆ ನೀವು ಇನ್ನಷ್ಟು ಬಂಧನಕ್ಕೊಳಗಾಗ್ತಾ ಇದ್ದೀರಿ. ಅದರಿಂದ ಸ್ವಲ್ಪ ನಿರ್ಲಿಪ್ತ ಆಗಿ ನಾನು ಅಸಂಗ, ಇದಕ್ಕೆ ನನಗೆ ಸಂಬಂಧ ಇಲ್ಲ, ಇದೆಲ್ಲ ನನ್ನ ದೇಹಕ್ಕೆ ಸಂಬಂಧಪಟ್ಟದ್ದೇ ಸಮಸ್ಯೆ ಹೊರತು ಇದು ನನ್ನ ಕೂಟಸ್ಥ ಚೇತನಕ್ಕೆ ಇದು ಸಂಬಂಧ ಇಲ್ಲ, ನಾನು ಅಸಂಗ ಅದೀನಿ ಅಂತ ಒಂದು ಕ್ಷಣ ಆಲೋಚನೆ ಮಾಡಿದಾಗ ಎಂಥ ಬೆಳಕು, ಎಂಥ ಸುಖ, ಎಂಥ ಆನಂದ. ಇವೆಲ್ಲ ವಿಚಾರ ಮಾಡೋದ್ರಿಂದ ಬರ್ತಾವೆ. ಎಲ್ಲಿ ಯಾವ ಬುಕ್ನಾಗ ಸಿಗಲ್ರಿ ಇವೆಲ್ಲ. ಇದೆಲ್ಲ ಬರೀಲಕ್ಕೂ ಬರಂಗಿಲ್ಲ, ಬರೀಲಕ್ಕೂ ಬರಲ್ಲ, ಹೇಳಕ್ಕೂ ಬರಂಗಿಲ್ಲ. ಅನುಭವದಿಂದ ನಿಮ್ಮ ವ್ಯಕ್ತಿತ್ವ ಬ್ರಹ್ಮ ಆಗ್ತಿರೋ, ಆಭಾಸ ಆಗ್ತಿರೋ, ಇದು ಏನದಲ್ಲ ನೀವು ಮಾಡುವ ವಿಚಾರದ ಮಟ್ಟದಲ್ಲಿ ಇದು ಆಭಾಸನ ಸ್ಥಿತಿ ಒಳಗದಿರೋ, ಬ್ರಹ್ಮನ ಸ್ಥಿತಿ ಒಳಗದಿರೋ, ಅದು ನಿಮ್ಮ ವಿಚಾರಗಳಿಗೆ ತಕ್ಕಂತೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಯೋಗ್ಯತೆ. ಯಾವ ರೀತಿ ವಿಚಾರ ಮಾಡ್ತೀರಿ? ಗುರು 1000 ರೀತಿ ನಿಮಗೆ ವಿಚಾರ ಮಾಡ್ಲಕ್ಕೆ ದಾರಿ ಮಾಡಿಕೊಟ್ಟಾನ. ನೀವು ಯಾವ ರೀತಿ ವಿಚಾರ ಮಾಡ್ತೀರಿ ಅದರಂಗ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗ್ತದ. ಬ್ರಹ್ಮ ಆಗದು ಅತ್ಯಂತ ಎತ್ತರದ ವ್ಯಕ್ತಿತ್ವ, ಪರಮಗತಿ. ನಿಮ್ಮ ವಿಚಾರ ಅತ್ಯಂತ ಶ್ರೇಷ್ಠವಾಗಿತ್ತಂದ್ರೆ ಬ್ರಹ್ಮನೇ ಆಗ್ತೀರಿ. ಕನಿಷ್ಠ ಆಗಿತ್ತಂದ್ರೆ ಲೌಕಿಕ ಆಗ್ತೀರಿ. ಆ ಕಡೆ 6ಕ್ಕೆ ಏರಿಲ್ಲ, 3ಕ್ಕೆ ಇಳಿದಿಲ್ಲ, ನಡಬರ್ಕ ಇದ್ದೇವು ಅಂತಂದ್ರೆ ಉಪಾಸಕರಾಗ್ತೀವಿ. ಕರ್ಮದಾಗೂ ಇಲ್ಲ, ಜ್ಞಾನದಾಗೂ ಇಲ್ಲ. ಆ ಕಡೆದೊಂದಿಟ್ಟು ಈ ಕಡೆದೊಂದಿಟ್ಟು ತಗೊಂಡು ಏನೋ ಮಾತಾಡ್ಕೋತ ಕೂತಿ ಉಪಾಸಕರು. ಹಿಂಗೆಲ್ಲ ಇರ್ತದ. ಅದಕ್ಕೆ ಇಲ್ಲೇನದ? ಶಬ್ದ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ,
ಅನುಮಾನ ಪ್ರಮಾಣ. ಇದಾದ್ಮೇಲೆ ಮುಂದೇನದ ವಿಕಲ್ಪ. ವಿಕಲ್ಪ ಅಂದ್ರೆ ಇಲ್ಲದ ವಸ್ತುವಿನ ಬರೀ ಶಾಬ್ದಿಕ ಜ್ಞಾನ, ಶುದ್ರ ಸತ್ಯ. ಇದಕ್ಕೆ ವಿಕಲ್ಪ ಅಂತಾರೆ. ವಂದ್ಯಾಪುತ್ರ, ಗಗನ ಕುಸುಮ, ಕನಸಿನ ಕನ್ಯೆ, ಅವು ಏನೇನದವ ಅವು ಇಲ್ಲ, ಬರೀ ಶಬ್ದ ಜ್ಞಾನದಲ್ಲಿ ಅದಾವ ಶುದ್ರ ಸತ್ಯಗಳು. ಇವಕ್ಕ ಇಲ್ಲೇನಂತಾರ, ಇಂಥ ವೃತ್ತಿ ಯಾವುದು ನಮ್ಮಲ್ಲಿ ಅದ. ಈಗ ನಿಮ್ಮಲ್ಲಿ ಬಂಜೆ ಮಗನ್ನ ಅಂತಂದ್ರೆ ಏನಂತ ತಿಳ್ಕೊಳ್ಳೋಂಥದ್ದೊಂದು ತಿಳುವಳಿಕೆ ಆದ ಇಲ್ಲ? ಅದು ಏನದು? ನಿಮ್ಮ ಅಂತಃಕರಣದ ವೃತ್ತಿ. ಅದು ವೃತ್ತಿ, ಅದು ಒಂದು ವೃತ್ತಿ. ನಾನಾ ರೀತಿ ವೃತ್ತಿಗಳದಾವ ನಿಮ್ಮಲ್ಲಿ. ಅದರೊಳಗೆ ಇದನ್ನು ಒಂದು. ಶುದ್ರ ಸತ್ಯವನ್ನ ತಿಳ್ಕೊಂಡು ಅದು ನಿತ್ಯ ಸತ್ಯ ಅನ್ನೋದು ಆಮೇಲಿನ ಮಾತು, ಬುದ್ಧಿ ಕೆಲಸ ಅದು. ಒಟ್ಟು ಅದನ್ನು ತಿಳ್ಕೊತಿರಲ್ಲ, ಗಗನ ಕುಸುಮ, ಮೊಲದ ಕೋಡು ಅಂತೇಳಿ ಇಲ್ಲದ್ದು ವಸ್ತು ಜ್ಞಾನವನ್ನ ಬರೀ ಶಬ್ದದಿಂದ ತಿಳ್ಕೊತಿರಲ್ಲ, ಅದಕ್ಕೆ ವಿಕಲ್ಪ ಅಂತಾರೆ. ಮತ್ತೆ ನಾಲ್ಕನೇದ್ದು ಬಾಹ್ಯ ವೃತ್ತಿಯಲ್ಲೇ ನಡೆದಿದು ವಿಪರ್ಯಾಯ, ಪ್ರಮಾಣ, ವಿಕಲ್ಪ, ನಿದ್ರಾ. ಮತ್ತೆ ಸ್ಮೃತಿ. ನಿದ್ರೆ ಅಂತಂದ್ರೆ ಅಲ್ಲಿ ಪ್ರಮಾಣ ವೃತ್ತಿಯೂ ಇಲ್ಲ, ವಿಪರ್ಯಾಯ ವೃತ್ತಿನೂ ಇಲ್ಲ, ಮತ್ಯಾ ವೃತ್ತಿ ಇಲ್ಲ. ಇಂಥ ಸ್ಥಿತಿಯಲ್ಲಿ ಅಂದರೆ ಸುಪ್ತ ಸ್ಥಿತಿಯಲ್ಲಿದ್ದಾಗ ಚಿತ್ತವೃತ್ತಿಯೇ ನಿದ್ರೆ. ಸುಪ್ತ ಸ್ಥಿತಿಯಲ್ಲಿ ಏನೇನು ತಿಳಿಲಾರ್ದಂಗೆ ಆಗಂಥದ್ದು. ಅದು ಎಚ್ಚರಿದ್ದಾಗೂ ಆಗ್ಬೋದು, ನಿದ್ದೆ ಎತ್ತಿದಾಗೂ ಆಗ್ಬೋದು. ಅದೇ ನಿದ್ರಾವೃತ್ತಿ. ಅಲ್ಲಿ ಕೇವಲ ಕೂಟಸ್ಥ ಮತ್ತು ಅವಿದ್ಯಾವೃತ್ತಿ ಎರಡೇ ಇರ್ತಾವ. ಅಂತಃಕರಣ ವೃತ್ತಿ ಏನಿರಂಗಿಲ್ಲ ಅಲ್ಲಿ. ಮತ್ತು ಶರೀರದ ಇಂದ್ರಿಯಗಳು ಯಾವ ಕೆಲಸ ಮಾಡ್ತಿರಂಗಿಲ್ಲ. ಅದಕ್ಕೇನಂತಾರ, ನಿದ್ರಾ ವೃತ್ತಿ ಅಂತಾರ. ಮತ್ತೆ ಸ್ಮೃತಿ ಅಂದ್ರೆ ನೆನಪು, ಪೂರ್ವದಲ್ಲಿ ಅನುಭವಿಸಿದ ವಿಷಯಗಳ ಸ್ಮರಣ ಅಳಿಯದಂತೆ ಕಾಪಾಡಿಕೊಂಡು ಹೋಗುವ ವೃತ್ತಿ. ಅದಕ್ಕೆ ಸ್ಮೃತಿ ಅಂತಾರ. ಸ್ಮೃತಿ 10 ವರ್ಷ ಬಿಟ್ಟು ಭೇಟಿಯಾದರೂ ಸಹಿತ ಹಿಂದೆಂದೋ 10 ವರ್ಷದಿಂದ ಆಗಿದ್ದ ಘಟನೆ ನೆನಪಿಟ್ಟುಕೊಂಡು ಅದರಲ್ಲಿ ನಿಂತು ಪ್ಲೇಟ್ ಹಾಕಿಬಿಡ್ತಾರೆ ಒಬ್ಬೊಬ್ಬರು. ಚಾಲು. ಒಬ್ಬೊಬ್ಬರು ಬಲ್ಲಿ ಆದ್ರೆ ಬರೀ ಅದೇ ಕಂಟಿನ್ಯೂ. ಎಷ್ಟು ವರ್ಷದ ಹಿಂದೆ ಭೇಟಿಯಾಗಿದ್ದೋ ಮಾರಾಯ, ಈಗ ಸಿಕ್ಕಿ ಅಲ್ಲಿ ಹಂಗ್ ಮಾಡಿದೆ, ಇಲ್ಲಿ ಹೆಂಗ್ ಮಾಡಿದೆ, ನಿನಗೆ ನೆನೆಸ್ದೆ, ನನಗೆ ಕತ್ತಿ ಅಂದ್ರೆ ಕತ್ತಿ ಹೇಳ್ತಿರ್ತಾರೆ. ಇದೆಲ್ಲ ಸ್ಮೃತಿ ಜ್ಞಾನ. ಈ ಬಾಹ್ಯ ವೃತ್ತಿಗಳಿಂದ ಪರಮಾತ್ಮನನ್ನು ಗ್ರಹಿಸುವ ಸಾಮರ್ಥ್ಯ ಇಲ್ಲ. ಯಾವಕ? ವಿಪರ್ಯಾಯ ವೃತ್ತಿ, ಪ್ರಮಾಣ ವೃತ್ತಿ, ವಿಕಲ್ಪ ವೃತ್ತಿ, ನಿದ್ರಾ ವೃತ್ತಿ, ಸ್ಮೃತಿ. ಇವಕ್ಕೇನದ, ಈ ವೃತ್ತಿಗಳಿಂದ ಪರಮಾತ್ಮನನ್ನು ಗ್ರಹಿಸುವ ಸಾಮರ್ಥ್ಯವಿಲ್ಲ. ಅಂತರ ವೃತ್ತಿಗಳಾದ ಧ್ಯಾನ ಮತ್ತು ಸಮಾಧಿಗಳಿಂದ ಮಾತ್ರ ದಿವ್ಯಾನುಭವ ಸಾಧ್ಯವಿದೆ. ಅಂತರ್ವೃತ್ತಿಯಿಂದ ಇದು ಸಾಧ್ಯ ಅದ. ಮೊದಲಿನ ಪದ್ಧತಿ ಒಳಗೆ ಏನ್ ಹೇಳಿದ್ರು, ಅಲ್ಲಿ 2 ಶಬ್ದಗೊಳಿಸಿದ್ರು, ಏಕಾಗ್ರ ವೃತ್ತಿ ಮತ್ತು ನಿರುದ್ಧ ವೃತ್ತಿ. ಇಲ್ಲೇನ್ ಮಾಡ್ಯಾರ, ಧ್ಯಾನ ಮತ್ತು ಸಮಾಧಿ. ಧ್ಯಾನ ಅಂದ್ರೆ ಏಕಾಗ್ರ, ನಿರುದ್ಧ ಅಂದ್ರೆ ಸಮಾಧಿ. ಅದೇನು ಹೊರಗೆ ಹೋಗ್ಲಾರ್ದಂಗೆ ಅಲ್ಲೇ ಅದರಾಗೆ ಕೂತ್ ಬಿಡೋದು ಸಮಾಧಿ. ಶಬ್ದ ಬೇರೆ, ಅರ್ಥ ಒಂದೇ. ಅದಕ್ಕೆ ಧ್ಯಾನ ಅಂತಂದ್ರೆ ಮನಸ್ಸನ್ನ ಬಾಹ್ಯ ವಿಷಯಗಳಲ್ಲಿ ಹರಿಬಿಡದೆ ಅಂತರ್ಮುಖಿಯಾಗಿಸಿ ಆತ್ಮದೇವ, ಕೂಟಸ್ಥ ದೇವ, ಸಾಕ್ಷಿ ದೇವ, ಅಂತರಾತ್ಮ ದೇವ ಅವನಲ್ಲಿಯೇ ಕೇಂದ್ರೀಕರಿಸುವುದೇ ಧ್ಯಾನ ವೃತ್ತಿ. ಸಮಾಧಿ ವೃತ್ತಿ ಅಂತಂದ್ರೆ ಧ್ಯಾನ ವೃತ್ತಿಯನ್ನ ಮತ್ತೆ ಬೇರೆ ಕಡೆ ಪಲ್ಲಟವಾಗದಂತೆ ಆತ್ಮದೇವನಲ್ಲಿಯೇ ಸ್ಥಿರಗೊಳಿಸುವುದೇ ಸಮಾಧಿ ವೃತ್ತಿ. ಈ 2 ಅಂತರ ವೃತ್ತಿಯಿಂದ ಅಮೃತತ್ವ ಯೋಗ ಸಮಾಧಿ ಪ್ರಾಪ್ತಿಯಾಗುತ್ತದೆ. ಅಮೃತ ಅಂದ್ರೇನು? ಜನನ ಮರಣಗಳ ಸಂಸಾರ ದುಃಖದಿಂದ ಮುಕ್ತ ಆಗ್ಬಿಡೋದು. ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಜನನ ಮರಣ ರೂಪಿ ಸಂಸಾರದಿಂದ ಭವಬಂಧನದಿಂದ ಪಾರಾಗುತ್ತೇವೆ. ನಿಮ್ಮೊಳಗ ಕೂಟಸ್ಥ ಅದನ ಇಲ್ಲ.
ಅದನ್ನ ಆ ಕೂಟಸ್ಥನಲ್ಲಿ ಜನನ ಇಲ್ಲ, ಮರಣ ಇಲ್ಲ. ಆ ಕೂಟಸ್ಥನ ಸ್ವರೂಪವನ್ನ ಮರ್ತದ್ದಕ್ಕ ಏನಾಗ್ಯದ, ಜನನ ಮರಣಗಳು ನಿಮಗೆ ತೋರ್ಲಿಕ್ಕತ್ತವ. ನಿಜವಾಗಿ ನಿಮಗ ಜನನನೂ ಇಲ್ಲ, ಮರಣನೂ ಇಲ್ಲ. ಸಮುದ್ರದೊಳಗ ತೆರೆಗಳು ಮ್ಯಾಲ ತೇಲ್ಲಕತ್ತಾವ. ತೆರೆಗಳು ಉತ್ಪತ್ತಿ ಆಗ್ತಾವ, ಸ್ವಲ್ಪ ಹೊತ್ತು ತೇಲ್ತಾವ, ಆಮೇಲೆ ಮುಣಗ್ತಾವ. ಅವು ಎಲ್ಲಿ ಉತ್ಪತ್ತಿ ಆಗ್ಯಾವ? ಸಮುದ್ರದಾಗೆ ಉತ್ಪತ್ತಿ ಆಗ್ಯಾವ. ಎಲ್ಲಿ ತೇಲ್ಲಕತ್ತಾವ? ಸಮುದ್ರದಾಗೆ ತೇಲ್ಲಕತ್ತಾವ. ಎಲ್ಲಿ ಲೀನ ಆಗ್ತಾವ? ಸಮುದ್ರದಾಗೆ ಲೀನ ಆಗ್ತಾವ. ನಿಮ್ಮ ಜನ್ಮಗಳು ಕೂಡ ಇದೇ ರೀತಿ ಕೂಟಸ್ಥ ಎನ್ನುವ ಸಮುದ್ರದಾಗ ಒಂದೊಂದೇ ತೆರೆ ಜನ್ಮ ಹುಟ್ಟುತ್ತದ, ತನ್ನ ಆಯುಷ್ಯ ಪರ್ಯಂತರ ಇರ್ತದ. ಎಲ್ಲಿ ಹುಟ್ಟಿತು? ಕೂಟಸ್ಥನಿಂದ ಹುಟ್ಟಿತು. ಎಲ್ಲಿ ತೇರ್ಲಕತ್ತದ? ಕೂಟಸ್ಥನಲ್ಲೇ ತೇರ್ಲಕತ್ತದ. ಮತ್ತದ ಎಲ್ಲಿ ಮುಣಗ್ತದ? ಕೂಟಸ್ಥನೊಳಗೆ ಮುಳುಗಿ ಬಿಡ್ತದ. ಆ ಸಮುದ್ರದೊಳಗಿರೋ ನೀರ ಮತ್ತ ತೆರೆ ಒಳಗಿರೋ ನೀರು ಬೇರೆ ಬೇರೆ ಅದ ಏನ್ರಿ? ತೆರೆ ನೀರು ಸಮುದ್ರ ನೀರು ಬೇರೆ ಬೇರೆನಾ? ಅದೇ ರೀತಿ ನಿಮ್ಮ ಜನ್ಮ ಏನದಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಅಥವಾ ಪಂಚಕೋಶಗಳೊಳಗಿರುವ ಚೈತನ್ಯ ಮತ್ತು ಕೂಟಸ್ಥನೊಳಗಿರುವ ಚೈತನ್ಯ ಬೇರೆ ಬೇರೆ ಅದ ಏನು? ಒಂದೇ ಚೈತನ್ಯ, ಅಖಂಡ ಚೈತನ್ಯ. ಹೀಗಾಗಿ ಈ ಎರಡು ಅಂತರವೃತ್ತಿಯಿಂದ, ಯಾವೆರಡು? ಧ್ಯಾನ ಮತ್ತು ಸಮಾಧಿ ವೃತ್ತಿಯಿಂದ ಅಮೃತತ್ವ ಯೋಗ. ಏನ್ ಅಮೃತ? ನಿಮ್ಮೊಳಗಿರುವ ಕೂಟಸ್ಥ ಅಮೃತ ಅದ. ನಾವು ಸಾಯವಲ್ಲ, ಮೃತ ಆಗವಲ್ಲ, ಅಮೃತ. ಎಟರ್ನಲ್ ಅಂತಾರ ಇಂಗ್ಲಿಷ್ನಾಗ. ಎಟರ್ನಲ್ ಅಂದ್ರೆ ಅಮೃತ, ಸಾಯಲಾರ್ದ. ಅವ ಅಮೃತನೇ ಅದನ್ನ. ಆ ಅಮೃತ ಯಾರು? ನೀವೇ ಅಮೃತ ಪುತ್ರರು. ಅಮೃತ ಪುತ್ರರೇ ಅಂತಾರ ಆಧ್ಯಾತ್ಮ ಸಾಧಕರು, ಶ್ರೇಷ್ಠ ಸಾಧಕರು. ನನಗತ್ಲೆಕ್ಕೂ ವರ ಹೆಸರು ತಗೊಂಡು ಯಾರು ಬೇಕು ಅವ್ರಿಗೆ ಬೈಯಲ್ಲವ್ರು. ಅವರು ಯಾರ ಕಡೆ ಲಕ್ಷ್ಯ ಕೊಡ್ತಾರಂದ್ರೆ ಅಮೃತ ಪುತ್ರನ ಕಡೆನೇ ಲಕ್ಷ್ಯ ಕೊಡ್ತಾರ. ಅವ್ರು ಸೀದಾ ಅಮೃತದ ಕಡೆ ಲಕ್ಷ್ಯ ಕೊಟ್ಟು ಅಮೃತದ ಮಾತುಗಳು ಆಡ್ತಾರ ಅವ್ರು. ಅದಕ್ಕೆ ಆಶೀರ್ವಚನ ಅಂತಾರ ಅವ್ರು. ಅದಕ್ಕೇನದ? ಅಮೃತ ಯೋಗ, ಅಮೃತತ್ವ ಯೋಗ. ಈ ಸಮಾಧಿ ಪ್ರಾಪ್ತಿ ಆಗುತ್ತದೆ. ಜನನ ಮರಣ ರೂಪಿ ಸಂಸಾರದಿಂದ ಭವಬಂಧನ ಪಾರಾಗ್ತದ. ಅದಕ್ಕೆ ಮೂಲದಲ್ಲಿ, ಆಂತರ್ಯದಲ್ಲಿ ಜನನ ಇಲ್ಲ, ಮರಣ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಜನ್ಮ ಇಲ್ಲ, ಪುನರ್ಜನ್ಮ ಇಲ್ಲ. ಕೂಟಸ್ಥನಲ್ಲಿ ಯಾವ್ಯಾವೂ ಇಲ್ಲ. ಸಮುದ್ರದ ಆಳದ ನೀರಿನಲ್ಲಿ ತೆರೆ ಉತ್ಪನ್ನ ಆಗೋದು ಇಲ್ಲ, ತೇಲೋದು ಇಲ್ಲ, ಲೀನ್ ಆಗೋದು ಇಲ್ಲ. ಮ್ಯಾಲ ನಡೆದವು ಇವೆಲ್ಲ. ನಾವೇನ್ ಮಾಡ್ಲಕತ್ತೀವಿ? ಮ್ಯಾಲಿಂದ ನೋಡ್ಲಕತ್ತೀವಿ, ಒಳಗಿಂದ ಮರಿಲಕತ್ತೀವಿ. ಒಳಗಿಂದ ನೋಡ್ಕೊಂಡೆವು ಅಂತಂದ್ರ ಆ ತೆರೆ ಬೇರೆ ಯಾರು ಅಲ್ಲ, ನನ್ನದೇ ಒಂದು ಭಾಗ. ನನ್ನ ನೀರೇ ಅದು ತೆರೆ ಒಳಗೆ ಹರಿತದ. ಅದರೊಳಗೆ ಹರಿಯುವ ಚೈತನ್ಯನೂ ನಾನೇ ಅದೀನಿ. ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಅದು ನನ್ನದೇ ಒಂದು ಭಾಗ. ಅದರೊಳಗಿರುವ ಚೈತನ್ಯ ನಾನೇ ಅದೀನಿ. ಅದಕ್ಕೆ ನಾವು ನೀನು ಅಮೃತ ಪುತ್ರ ಅಂದ ಕೂಡಲೇ ಏನು ಅಮೃತ ಪುತ್ರ ಆಗ್ತೀವಿ ನಾವು? ಆದ್ರೆ ಅಮೃತ ಪುತ್ರ ಅಂದಾಗ ನಿಮಗೊಂದು ಸದ್ಭಾವನೆ ಉಂಟಾಗ್ತದಲ್ಲ, ಆ ಭಾವನೆ ಬಹಳ ಮುಖ್ಯ. ಆ ಭಾವನೆ ಉಂಟಾಯ್ತು ಅಂದ್ರೆ ನೀವು ಮೋಕ್ಷದ ದಾರಿ ಒಳಗದಿರಿ. ಗುರು ಮತ್ತು ಶಾಸ್ತ್ರಗಳು ಯಾವ ದಾರಿ ತೋರಿಸ್ಲಿಕ್ಕೆ ಹೋಗ್ತಾವ ಆ ದಾರಿಗದಿರಿ ಅಂತ. ನೀವು ಅಮೃತ ಪುತ್ರರೇ ಅಂದಂಗೆ ಏನ್ರಿ, ಯಾಕ ನಮ್ಗ್ಯಾಕೆ ಅಮೃತ ಪುತ್ರರು ಅಂತೀರಿ? ಯಾವಾಗ ಸಾಯ್ತೀವೋ ಯಾವನಿಗೆ ಗೊತ್ತು ಅಂತಂದ್ರ ಇವರು ಆ ದಾರ್ಯಾಗ ಇದ್ದವ್ರ ಅಲ್ಲ. ಇವ್ರು ಯಾವಾಗ ರಾಕ್ಷಸರ ದಾರ್ಯಾಗ ಅದಾರ, ಇವರು ಹಸುರರ ದಾರ್ಯಾಗ ಅದಾರ, ಇವರು ದೇವರ ದಾರ್ಯಾಗ ಇಲ್ಲ ಇವರು ಅಂತ ತಿಳ್ಕೊಬೇಕಷ್ಟೆ. ಆ ದಾರ್ಯಾಗ ಇದ್ದವ್ರಿಗೆ ಆ ಮಾತು ಹೇಳಿದ್ರೆ ಖುಷಿ ಆಗ.
ಗುರುನಾಥರ ಹುಡುಗ ನೀನೇ ಬ್ರಹ್ಮದಿ ಅಂತ ಸಿದ್ಧಾರೂಢರು ಹೇಳಿದಾಗ ಆ ದಾರ್ಯಾಗ ಇದ್ದವ ಅವನಿಗೆ ಖುಷಿ ಆಗಿಬಿಡುತ್ತೆ, ಹೌದಪ್ಪ ಅಂತ ಒಪ್ಕೊಂಡ್ಬಿಟ್ಟ. ಹಿಂಗ ಅದಕ್ಕೆ ಹಿಂಗ ಸ್ವಲ್ಪ ಈ ಕಾಲೇಜ್ಲಿಂತ ಬಂದ್ಮೇಲೆ ಒಂದು 2 ತಾಸು ನಿದ್ದೆ ಮಾಡೀನಿ, ಫ್ರೆಶ್ ಆಗೀನಿ. ಅದಕ್ಕೆ ಸ್ವಲ್ಪ ಈಟೆಲ್ಲ ಅಮೃತ ಹೊರಗೆ ಬರ್ಲಾಗತ್ತ. ಚಲೋ ಅದೇನ್ರಿ ಅನುಭವದ ಮಾತ? ಯಾರು ಅದಿರಾ? ಇಲ್ಲ, ಏನಾಯ್ತು? ಓಕೆನಾ? ಇದನ್ನೇ ಶಿವಯೋಗ ಅನ್ನೋದು. ಮತ್ತಿನ್ನೇನು ಶಿವಯೋಗ? ಯಾವ್ದು ಶಿವಯೋಗ? ಇದೇನದ ಶಿವಯೋಗ. ನೀವು ಕೂಟಸ್ಥ ಸ್ವರೂಪ ತಿಳ್ಕೊಂಡು ಆ ಕೂಟಸ್ಥನಿಗೆ ಜನನ ಮರಣ ಇಲ್ಲ, ಅದೇ ನನಗೆ ಇಲ್ಲ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಅದೇ ಅಮೃತತ್ವ ಯೋಗ. ಅದೇ ನಿಮಗೆ ಆನಂದ ಕೊಡ್ತದ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಎಲ್ಲ ಏನು ನೀವು ಕೂಟಸ್ಥ ಅಂತ ತಿಳ್ಕೊಂಡಾಗ, ಆ ತಿಳ್ಕೊಳ್ಳೋ ಪ್ರಯತ್ನ ಮಾಡುವಾಗ, ಆ ಗುರಿಯತ್ತ ಸಾಗುವಾಗ ಈ ರೀತಿ ಶಿವಯೋಗ. ಇನ್ನು ನಾವು ಶಿವಯೋಗದ ಬಗ್ಗೆ ಶಾಸ್ತ್ರೀಯವಾಗಿ ಏನೂ ಹೇಳಿಲ್ಲ, ಎಲ್ಲ ಪೀಠಿಕೆನೇ ಹೇಳಕತ್ತೀನಿ. ಮೋಸ್ಟ್ಲಿ ನಾಳೆ ಅಥವಾ ನಾಡದು ಚಾಲು ಆಗ್ಬೋದು. ಅದು ಚಾಲು ಆಯ್ತು ಅಂದ್ರೆ ಪಕ್ಕ ಶಿವಯೋಗ ಅಂದ್ರೆ ಏನು, ಹೆಂಗ ಜೀವನ ಹೆಂಗ್ ಮಾಡಬೇಕು, ಏನು ಎಲ್ಲ ಹೇಳ್ತಾರೆ. ಎಲ್ಲ ಅದ್ಭುತ ವಿವರಣೆಗಳದಾವ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಬಂಧನದಿಂದ ಪರಿಹಾರ ಹೆಂಗ ಅಂತ ಚಿಂತನೆ ಮಾಡ್ಬೇಕು ನಾವು. ಈ ದುಃಖದಿಂದ ಪರಿಹಾರ ಹೆಂಗ, ಈ ಟೆನ್ಷನ್ಲಿಂದ ಪರಿಹಾರ ಹೆಂಗ, ಅದನ್ನು ಬಿಟ್ಟು ದುಃಖದ ಬಗ್ಗೆನೇ ನಾವು ಚಿಂತೆ ಮಾಡಿದೆವು ಅಂದ್ರೆ ಇನ್ನ ಇದು ದುಃಖ ಹೆಚ್ಚಾಗ್ತದೆ. ಪರಿಹಾರದ ಕಡೆ, ನಿವೃತ್ತಿ ಮಾಡ್ಕೊಳ್ಳೋದ್ರ ಕಡೆ ಚಿಂತನೆ ಮಾಡಬೇಕು. ಇವತ್ತಿನ ಪಾಠದ ಉದ್ದೇಶ ಅದೇ, ಅಜ್ಞಾನ ನಿವೃತ್ತಿ ಮಾಡ್ಕೊಳ್ಳೋದು ಹೆಂಗ. ಅಜ್ಞಾನ ಅಂದ್ರೆ ಏನಂತ ತಿಳ್ಕೋಬೇಕು, ಅದನ್ನು ನಿವೃತ್ತಿ ಹೆಂಗ್ ಮಾಡ್ಕೋಬೇಕಂತ ಚಿಂತನೆ ಮಾಡ್ಬೇಕು. ಅಜ್ಞಾನದ ಬಗ್ಗೆನೇ ದೊಡ್ಡದಾಗಿ ವರ್ಣನೆ ಮಾಡಿ ದೊಡ್ಡದೊಂದು ಬುಕ್ ಬರೋದಿರಲ್ಲ, ಅದರಿಂದ ನಿವೃತ್ತಿ ಮಾಡ್ಕೊಳ್ಳೋದು ಮುಖ್ಯ ಅದ ನಮಗೆ. ಅಜ್ಞಾನದ ವರ್ಣನೆ ಬೇಕಾಗಿಲ್ಲ ನಮಗೆ. ಅಜ್ಞಾನ ಅಂದ್ರೆ ಏನಂತ ತಿಳ್ಕೊಂಡ್ರೆ ಸಾಕು, ಅದರ ವರ್ಣನೆ ತಗೊಂಡು ಏನ್ ಮಾಡ್ಬೇಕು. ಅದಕ್ಕೆ ಬ್ರಹ್ಮ ವಸ್ತು ಒಂದೇ ಸತ್ಯ ಅಂತಂದು ಉಳಿದು ಎಲ್ಲ ಮಿಥ್ಯ ಇದ್ರೂ ಸರಿ, ನಮ್ಮ ಸಂಸಾರ ದುಃಖ ಕೂಡ ಮಿಥ್ಯನೇ ಅದ. ಮಿಥ್ಯವಾದ ಸಂಸಾರ ದುಃಖ ನಿವೃತ್ತಿಗಾಗಿ ಮಿಥ್ಯಾಗುರು ಮತ್ತು ಮಿಥ್ಯಾಶಾಸ್ತ್ರಗಳೇ ಬೇಕಾಗುತ್ತವೆ. ಅಲ್ಲಿ ಸತ್ಯ ವಸ್ತುವಿಂದ ಏನು ಕೆಲಸ ಇಲ್ಲ. ಅದರ ಕೆಲಸ ಇಲ್ಲ. ಅದಕ್ಕೆ ಶಾಲೆಗೆ ಮಾಸ್ತರ್ಗಳಿಗೆ ಪಗಾರ ಯಾರು ಕೊಡ್ತಾರ್ರಿ? ಶಾಲೆ ಮಾಸ್ಟರ್ಗೆ ಪಗಾರ ಎಲ್ಲಿ ಬರ್ತದ? ಲೀವ್ ಯಾರು ಕೊಡ್ತಾರ? ಹೆಡ್ ಮಾಸ್ಟರ್ ಎಲ್ಲಿ ಕೊಡ್ತಾನೆ? ತನ್ನ ಮನಿದ್ ಕೊಡ್ತಾನ? ಗವರ್ನರ್ ಕೊಡ್ತಾನ? ಗವರ್ನರ್, ರಾಜ್ಯಪಾಲ, ಎಲ್ಲಾ ಸರ್ಕಾರಿ ನೌಕರರಿಗೆ ಪಗಾರ ಕೊಡವನೇ ರಾಜ್ಯಪಾಲ. ಎಲ್ಲ ಸರ್ಕಾರಿ ನೌಕರರಿಗೆ ಲೀವ್ ಕೊಡವನೇ ರಾಜ್ಯಪಾಲ. ಈಗೇನಾಗಿದೆ, ಆ ರಾಜ್ಯಪಾಲನ ಅಧಿಕಾರ ಅವ್ರ ಹೆಡ್ ಮಾಸ್ತರ್ಗದ. ಆ ಹೆಡ್ ಮಾಸ್ತರ್ ಏನು, ಅವನು ತನ್ನ ಶಾಲೆ ಕೆಲಸ ಮಾಡೋ ಟೀಚರ್ಸಿಗೆ ಪಗಾರ ಕೊಡೋದಕ್ಕೆ, ತನ್ನ ಶಾಲೆ ಕೆಲಸ ಮಾಡೋ ಟೀಚರ್ಸಿಗೆ ಲೀವ್ ಕೊಡ್ಲಕ್ಕೆ ಅವನೇ ಗವರ್ನರ್. ಒಂದು ಇರುವಿನ ಕೊಲ್ಲಬೇಕಾದ್ರೆ ಕ್ವಾಣಿನ ಮೇಲೆ ಯಮಧರ್ಮ ಈ ಗೆದೆ ಹೆಗಲ ಮೇಲೆ ಇಟ್ಕೊಂಡೇನು ಬರ್ಬೇಕಾಗಿಲ್ಲ. ಯಾವನೋ ಒಬ್ಬ ಹಿಂಗೆ ಕಾಲಿಟ್ಟು ವರದನಂತಂದ್ರ ಆ ಇರುವಿ ಪಾಲಿಗೆ ಅವನೇ ಯಮಧರ್ಮ. ಹಂಗ ನಾವು ನೋಡೋದು ಕಲಿಬೇಕು. ಇದು ಎದಕ್ಕೆ ಹೇಳಕತ್ತಿದ್ದೆ ಪಾಯಿಂಟ್? ಇದು ಅದಕ್ಕೆ ಹೇಳಕತ್ತಿದ್ನೆ. ಇರ್ಲಿ ಬಿಡ್ರಿ, ಸಾಕು, ಟೈಮ್ ಆಗ್ಯದೆಲ್ಲ. ಅದೆಲ್ಲ ಮತ್ತೆ ತಾನೇ ಕನೆಕ್ಷನ್ ತಗೋತದ, ತಾನೇ ಬರ್ತದೆಲ್ಲ, ಮುಗೀತದ, ಟೈಮ್ ಆಯ್ತು.
ಅನುಭವ ಮಾಡ್ಕೋಬೇಕು. ಒಟ್ಟ ಮಿಥ್ಯವಾದ ವಸ್ತುವಿನ ನಿವೃತ್ತಿಗಾಗಿ ಮಿಥ್ಯವಾದ ಸಾಮಗ್ರಿಗಳೇ ಬೇಕು. ಸತ್ಯವಾದ ಸಾಮಗ್ರಿ ಕೆಲಸ ಇಲ್ಲ ಅಲ್ಲಿ, ಅದು ಹೇಳಬೇಕಾಗಿತ್ತು. ಅದಕ್ಕೆ ಯಮಧರ್ಮನೇ ಬರಬೇಕಾಗಿಲ್ಲ. ಅದು ಒಂದು ಕ್ಷುದ್ರ ಜೀವಿನ ಕೊಲ್ಲಬೇಕಾದ್ರೆ ಒಂದು ಕ್ಷುದ್ರ ಜೀವಿನೇ ಸಾಕು, ಅವನೇ ದೇವತೆನೇ ಬರಬೇಕಾಗಿಲ್ಲ, ಅದು ಹೇಳಬೇಕಾಗಿತ್ತು. ಹೌದಲ್ರಿ? ಮಿಥ್ಯ ವಸ್ತುವನ್ನ ನಿವೃತ್ತಿ ಮಾಡೋದಕ್ಕೆ ಸತ್ಯ ವಸ್ತು ಬರೋ ಅವಶ್ಯಕತೆ ಇಲ್ಲ, ಮಿಥ್ಯ ವಸ್ತುಗಳೇ ಸಾಕು. ಗುರು ಮತ್ತು ಶಾಸ್ತ್ರ ಮಿಥ್ಯ ಇದ್ರೂ ಸಹಿತ ಅವುಗಳಿಗೆ ಏನ್ ಶಕ್ತಿ ಅದ? ಈ ಸಂಸಾರ ರೂಪ ದುಃಖವನ್ನ ನಿವೃತ್ತಿ ಮಾಡುವಂತ ಶಕ್ತಿ ಅದ. ಒಬ್ಬ ಮಗ ದೊಡ್ಡ ಆಫೀಸರ್ ಆಗಿದ್ನಂತ, ಕಮಿಷನರ್ ಆಗಿದ್ನಂತ. ಅವ್ರ ಮನೆಯೊಳಗ ಅವರ ಅಪ್ಪ ಅಷ್ಟೇ ಒಂದು ಹಳಿ ಅಂಗಿ, ಒಂದು ಹಳಿ ಲುಂಗಿ ಏನೋ ಹಾಕೊಂಡು ಅವ್ರ ಮನೆಗೆ ಅಡ್ಡಾಡ್ತಿದ್ನಂತ. ಅಡ್ಡಾಡೋ ಟೈಮ್ನಾಗ ಆ ಕಮಿಷನರ್ ಒಂದು ದೋಸ್ತ್ ಬಂದಂತೆ, ಅವನು ದೋಸ್ತ್ ಬಂದ ಕೂಡ್ಲೇನೆ ಇವ್ರ ಅಪ್ಪ ಅಲ್ಲಿ ಅಡ್ಡಾಡೋದು ನೋಡಿ ಇವನಿಗೆ ಅಸಹ್ಯ ಆಗ್ಬಿಡ್ತತ್. ನೀವು ಏನಪ್ಪ, ನಮ್ಮ ಅಪ್ಪ ನಮ್ಮ ಮರ್ಯಾದೆ ತೆಗಿತಾನ, ಚಂದನ್ ಬಟ್ಟೆ ಹಾಕೊಳ್ಳಲ್ಲ ಬಿಡಲ್ಲ, ಅಂತ ಒಂದು ಹರಕ್ ಬಟ್ಟೆ ಹಾಕೊಂಡು ಇಲ್ಲಿ ಮಂದಿ ಮುಂದೆ ಓಡಾಡ್ತಾನ, ಏನ್ ಮಾಡ್ಬೇಕು? ಅದಕ್ಕೆ ಅವ್ರು ಯಾರು ಎಷ್ಟು ಓಡಾಡ್ತಾರಲ್ಲ ಮನ್ಯಾಗ ಅಂತ ಕೇಳಿದ್ರಂತ ಅವ್ರ ಕಮಿಷನರ್ ದೋಸ್ತ. ಅದಕ್ಕೆ ಅವ ಏನ್ ಹೇಳಿದ್ನಂತ, ಅವನು ನಮ್ಮ ಅಪ್ಪ ಅಂತ ಹೇಳಕ್ ಅವನಿಗೆ ನಾಚಿಗೆ ಬಂದ್ಬಿಡ್ತ. ಅವ್ರ ಅಪ್ಪ ಇರೋ ರೀತಿ ನೋಡಿದ್ದಕ್ಕೆ ಅವನು ನಮ್ಮ ಮನ್ಯಾಗ ಸೇವಕ ಅದನ ಅಂತ ಹೇಳ, ನಮ್ಮ ಮನ್ಯಾಗ ಸೇವಕ ಅಂತ ಹೇಳ್ದ ತಂದಿಗೆ. ಅವನು ಹೇಳ್ದತ್ನಾಗ ತಂದಿ ಇದು ಕಿವ್ಯಾಗ ಹಾಕೊಂಡ ಹೊಳ್ಳಿ ಬಂದು ಯಾರು ಕೇಳಿದ್ರಲ್ಲ ಇವ್ರು ಯಾರಂತ ಅವ್ರಿಗೆ ಹೇಳಿದ್ರು. ಅವ್ರೇನ್ ಹೇಳ್ಯಾರ ಅದು ಬಹಳ ಕರೆಕ್ಟ್ ಅದ ರೀ. ಈ ಮನ್ಯಾಗ ನಾನು ಸೇವಕ ಇದ್ದದ್ದು ಖರೆ ಅದ. ಇವ ಹುಟ್ಟೋದ್ರಕ್ಕಿಂತ ಮೊದಲಿಂದ ನಾ ಈ ಮನೆಗೆ ಸೇವಕನೇ ಅದೀನಿ, ಮತ್ ಇವ ನನಗೆ ಹುಟ್ಟ್ಯಾನ ನೋಡ್ರಿ ಅಂತ ಹೇಳಿದಂತ. ಹೆಂಗದ? ಈ ಕಮಿಷನರ್ ಯಾರಿಗೆ ಹುಟ್ಟಾನ? ನನಗೆ ಹುಟ್ಟಾನ. ನಾ ಸೇವಕ ಇದ್ದದ್ದು ಖರೆ ಅದ ಈ ಮನೆಗೆ. ಅದಕ್ಕೆ ಅವ ಬೈದ್ನಂತ ಅವ್ರ ದೋಸ್ತ, ನಿಮ್ಮ ಅಪ್ಪ ಅಂತ ಹೇಳಿದ್ಬಿಟ್ಟು ಸೇವಕ. ಅವ ನೋಡಿರೋ ರೀತಿ ನೋಡ, ಡ್ರೆಸ್ ಹೆಂಗದ ನೋಡ. ಅವ ಹೆಂಗ್ ಹಾಕಿರ್ಲಕ್ಕಪ್ಪ, ಅಪ್ಪನೇ ಅಪ್ಪ ಅಂತ ಹೇಳಿದ್ಬಿಟ್ಟು ಸೇವಕ ಯಾಕೆ ಹೇಳಿ. ಈಗ ನೋಡ ಅವ ಹೆಂಗ್ ಉತ್ತರ ಕೊಟ್ಟ, ನಿಂದೇನು ಉಳಿತಿಲ್ಲಿ? ನಾ ಸೇವಾ ಮಾಡ್ಕೊತೇ ಇದೀನಿ ಈ ಮನ್ಯಾಗ, ಇವ ಹುಟ್ಟೋದ್ರಕ್ಕಿಂತ ಮೊದಲಿಂದ ಈ ಮನೆ ಸೇವಕನೇ ಅದೀನಿ, ಮತ್ ಇವನೇ ನನಗೆ ಹುಟ್ಟ್ಯಾನ ನೋಡ ಅಂತ ಹೇಳಿದ್ನ. ಆಯ್ತು, ಮುಗ್ತಮ್ಮ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣಾರ್ಥಿಗಳು.